ಹಲೋ ನಮಸ್ತೆ. ವೆರಿ ಗುಡ್ ಆಫ್ಟರ್ನ್ ಟು ಎವ್ರಿಬಡಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ರೈಟ್. ಓಕೆ. ಸೊ ಎಲ್ಲರೂ ಹ್ಯಾಪಿ ಆಗಿದ್ದೀರಿ ಅಂತ ಅನ್ಕೊಂಡಿನಿ ಸ್ಟೂಡೆಂಟ್ಸ್ ಎಲ್ಲರೂ, ಬಿಕಾಸ್ ನಿಮ್ದು PC ನೋಟಿಫಿಕೇಶನ್ ಆಗ್ಲಿಕ್ಕದ, ಕಾಲ್ಫಾರ್ಮ್ ಆಗ್ಲಿಕ್ಕತೈತಿ. ಓಕೆ, ಈ ಮಂತ್ ಲಾಸ್ಟ್ ವೀಕ್ ಅಟ್ ಎನಿ ಕಾಸ್ಟ್ ಅಪ್ಲಿಕೇಶನ್ಸ್ ಅನ್ನ ಕರಿತಾ ಇದ್ದಾರೆ. ಓಕೆ, ಸೊ ಇಲ್ಲಿ ನಿಮಗ ಜಾಸ್ತಿ ದಿನ ಏನೈತಿ, ಜಾಸ್ತಿ ದಿನ ಗ್ಯಾಪ್ ಕೊಡಂಗಿಲ್ಲ. ಅಪ್ಲಿಕೇಶನ್ ಕರೆದ ತಕ್ಷಣ ಹಾರ್ಡ್ಲಿ ನಿಮಗ್ ಬಾಳ್ ಅಂತಂದ್ರೆ 1 ಮಂತ್ ಗ್ಯಾಪ್ ಅಷ್ಟೇ ಸಿಗ್ತೈತಿ. ರೈಟ್. ಓಕೆ, 1 ಮಂತ್ ಗ್ಯಾಪ್ ಅಷ್ಟೇ ಸಿಗ್ತದೆ. ಜೂನ್ ಲಾಸ್ಟ್ ವೀಕ್ ಆರ್ ಜುಲೈ ಫಸ್ಟ್ ವೀಕ್ ಅಲ್ಲಿ ಅಟ್ ಎನಿ ಕಾಸ್ಟ್ ಎಕ್ಸಾಮ್ಸ್ ಅನ್ನ ನಡೆಸೋ ಚಾನ್ಸಸ್ ತುಂಬಾ ಐತಿ. ಸೊ ಓಕೆ, ಸೊ ಇದು ಚಾನ್ಸ್ ಅನ್ನ ದಯಮಾಡಿ ಎಲ್ಲರೂ ಚೆನ್ನಾಗಿ ಯೂಸ್ ಮಾಡ್ಕೋರಿ. ಯಾರು PC ಪ್ರಿಪೇರ್ ಮಾಡಾಕತ್ತೆ, ಯಾವ್ದೇ ಎಕ್ಸಾಮ್ ಬರೀರಿ, ಬಟ್ ಯಾವ್ದೇ ಎಕ್ಸಾಮ್ ಪ್ರಿಪೇರ್ ಆಗ್ರಿ. PC ಕಾಲ್ಫಾರ್ಮ್ ಆಗ್ಲಿಕ್ಕತ್ತದಲ್ಲ, ಎಲ್ಲಾರು ಎಕ್ಸಾಮ್ ನ ಅಟೆಂಡ್ ಮಾಡ್ರಿ. ಆದಷ್ಟು ಒಂದ್ ಸತಿ ನಿಮಗ್ ಆರ್ಡರ್ ಕಾಪಿ ಬಂದ ತಕ್ಷಣ, ಇಲ್ಲ ನಾನ್ ಇದಕ್ ಪ್ರಿಪೇರ್ ಮಾಡತ್ತಿಲ್ಲ, ನಂದು ಗೋಲ್ ಇದು ಇಲ್ಲ ಬೇರೆದಂತಂದ್ರೆ, ಅವಾಗ ನಾನ್ ನಿಮ್ ಆಟಿಟ್ಯೂಡ್ ನ ಒಪ್ಕೊಂತೀನಿ, ಅವಾಗ ನಿಮ್ಮಲ್ಲಿ ಇರೋ ಆ ಛಲನ ನಾನು ಒಪ್ಕೊಂತೀನಿ. ಸೊ ಅಲ್ಲಿವರೆಗೂ ಏನ್ ಮಾಡ್ರಿ, ಪ್ಲೀಸ್ ಯಾವ್ದೇ ಎಕ್ಸಾಮ್ ಇರ್ಲಿ ಬರೀರಿ, ಅದನ್ನ ಸೆಲೆಕ್ಷನ್ ಆಗ್ರಿ, ಆರ್ಡರ್ ಕಾಪಿ ತಗೊಳ್ಳೋವರೆಗೂ ಬರ್ರಿ. ಆರ್ಡರ್ ಕಾಪಿ ತಗೊಂಡ ತಕ್ಷಣ ನಿಮ್ಮ ಗೋಲ್ ಏನೈತಲ್ಲ ಅವಾಗ ರಿಜೆಕ್ಟ್ ಮಾಡ್ರಿ. ನೀವು ಬೇರೆ ಆರ್ಡರ್ ಕಾಪಿ ತಗೊಳ್ಳೋ ಸಂಬಂಧ ವೇಟ್ ಮಾಡ್ರಿ ಅಂತ ನಾನು ಹೇಳ್ತೀನಿ. ಓಕೆ, ಸೊ ಅದೇ ಖುಷಿ ಸುದ್ದಿಯಲ್ಲಿ ಇನ್ನೊಂದ್ ಏನಪ್ಪಾ ಅಂದ್ರೆ, ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಕ್ಲಾಸಿಕ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ PC ಬ್ಯಾಚ್ ಸ್ಟಾರ್ಟ್ ಮಾಡ್ಲಾಕತ್ತದ. May 10th, ಈ ಮಂತ್ 10th ದಿಂದ ಬ್ಯಾಚ್ ಸ್ಟಾರ್ಟ್ ಆಗ್ತೈತಿ. ಸೊ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟೀಸ್, ಚಲೋ ಫ್ಯಾಕಲ್ಟೀಸ್ ಎಲ್ಲ ಗೈಡ್ ಮಾಡ್ಲಿಕ್ಕತ್ತಾರ. ವಿದಿನ್ ಅಂದ್ರೆ ನಿಮಗ ಎಕ್ಸಾಮ್ ಹೆಂಗ್ ಕ್ರ್ಯಾಕ್ ಮಾಡ್ಬೇಕು, ಎಷ್ಟು ಸಿಲೆಬಸ್ ನೀವು ಓದ್ಕೋಬೇಕು, ಏನ್ ಓದ್ಕೋಬಾರ್ದು ಅಂದ್ರೆ ನೀಟಾಗಿ ನಿಮಗೆ ಇಲ್ಲಿ ಗೈಡೆನ್ಸ್ ಕೊಡ್ತಾರ. ಸೊ ಪ್ಲೀಸ್ ಯಾರು ಅಡ್ಮಿಷನ್ ಮಾಡ್ಸೋರದಿರಿ, ಬೇಗ ಅಡ್ಮಿಷನ್ಸ್ ಮಾಡ್ರಿ, ಬೇಗ ನಿಮ್ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ಕೋರಿ, ಬೇಗ ಜಾಬ್ ತಗೋರಿ, ಬೇಗ ಇಲ್ಲಿಂದ ಜಾಗ ಖಾಲಿ ಮಾಡ್ರಿ. ಓಕೆ, ಸೊ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋದು ಬಾಳ ಡಿಲೇ ಮಾಡೋದು ಬೇಡ, ಬಿಕಾಸ್ ಇವತ್ತಿನ ಒಂದು ಕರೆಂಟ್ ಅಫೇರ್ ತುಂಬಾ ಇಂಪಾರ್ಟೆಂಟ್ ಐತಿ. ನಿಮ್ಗೆ ಯಾವ್ದು ಈಗ ನೆಕ್ಸ್ಟ್ ಅಪ್ಕಮಿಂಗ್ ಏನೇನ್ ನೋಟಿಫಿಕೇಶನ್ ಆಗ್ತಲ್ಲ, ನಾವು ಗ್ಯಾರಂಟಿ ಕೊಡ್ತೀನಿ ಫಿಕ್ಸ್, ಇದರಿಂದ ನಿಮ್ಗೆ 2 to 3 ಕ್ವಶನ್ಸ್ ಫಿಕ್ಸ್ ಅರೈಸ್ ಆಗ್ತಾವ. ಸೊ ಪ್ಲೀಸ್, ಈ ಕರೆಂಟ್ ಅಫೇರ್ ಲೆಂದಿ ಅನಿಸ್ಬೋದು, ಬಟ್ ಇಸ್ ಹೈಲಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಒಳಗಡೆ. ಓಕೆ, ಸೈನ್ಸ್ ಅಂಡ್ ವಿಜ್ಞಾನ ಮತ್ತು ತಂತ್ರಜ್ಞಾನ ಒಳಗಡೆ ಈ ಟಾಪಿಕ್ ಬರ್ತೈತಿ. ಇದು ನಿಮ್ಮ ಎಕ್ಸಾಮ್ ಈಗ ಬಹಳ ಇಂಪಾರ್ಟೆಂಟ್. ಸೊ ನಾವು ಕ್ವಶನ್ ಮೂವ್ ಆಗೋಣ, ಬಹಳ ಡಿಲೇ ಮಾಡೋದ್ ಬೇಡ. ಓಕೆ, ಸ್ಟಾರ್ಟ್. What is NASA's lunar mission launched in April 2026? 2026 ಏಪ್ರಿಲ್ ಅಲ್ಲಿ ಒಂದು ಮಿಷನ್ ಲಾಂಚ್ ಆಯ್ತು, ಪ್ರಾರಂಭವಾಯ್ತು ನಾಸಾದು. ಯಾವ ಮಿಷನ್ ಅಪ್ಪಾ ಅಂತಂದ್ರೆ, ಯಾವ ಮಿಷನ್ ರೀ? ಅದು ಯಾವ ಮಿಷನ್ ರೀ? ಅರ್ಥಮೇಶ್ 2 ಮಿಷನ್. ರೈಟ್. ಈ ಮಿಷನ್ ಅನ್ನ ಲಾಂಚ್ ಮಾಡಿದ್ರು, ಈ ಮಿಷನ್ ಅನ್ನ ಪ್ರಾರಂಭ ಮಾಡಿದ್ರು. ಓಕೆ, ನಾಸಾದವರು ಲೂನಾರ್ ಮಿಷನ್ ಅಂತ ಹೇಳಿ ಒಂದು ಮಿಷನ್ ಅನ್ನ ಪ್ರಾರಂಭ ಮಾಡಿದ್ರು. ಸೊ ಇಲ್ಲಿ ಮೂನದ ಲೂನಾರ್ ಮಿಷನ್. ಓಕೆ, ಇದು ಒಂದು ಮೂನ್ಸ್ ಮಿಷನ್ ಅಂತ ಬರ್ತೈತಿ, ಲೂನಾರ್ ಮಿಷನ್. ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಬೇಸಿಕ್ ಅನ್ನ ನೋಡ್ಕೊಳ್ಳೋಣ. ಸೊ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ರೆ, ಯಾವ್ದೇ ಒಂದು ಮಿಷನ್ ಸ್ಟಾರ್ಟ್ ಮಾಡ್ಲಿ, ಅದ್ರ ರಿಲೇಟೆಡ್ ಒಂದ್ ಸ್ವಲ್ಪ ಸೈಂಟಿಫಿಕ್ ಅಂದ್ರೆ ಸೈನ್ಸ್ ರಿಲೇಟೆಡ್ ಯಾವ್ದೇ ಒಂದು ಟೆಕ್ನಾಲಜಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ಒಳಗಡೆ ಏನೇ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು, ಸ್ಪೇಸ್ ರಿಲೇಟೆಡ್ ಏನೋ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆಯ್ತು ಅಂದ್ರೆ ಅದ್ರ ರಿಲೇಟೆಡ್ ಬೇಸಿಕ್ ಸೈನ್ಸ್ ಅನ್ನ ಸ್ವಲ್ಪ ನೋಡ್ಕೋರಿ, ಬಿಕಾಸ್ ಅದರ ಮೇಲೆ ಕ್ವಶನ್ಸ್ ಅರೈಸ್ ಆಗೋದು ಜಾಸ್ತಿ ಆಗ್ತದೆ. ಓಕೆ, ಫಸ್ಟ್ Artemis 2 is NASA's first crewed mission in more than 50 years of the Apollo 17 ಅಂತ ಹೇಳ್ತೇವೆ. ರೈಟ್. Apollo 17. ರೈಟ್. Apollo 17 ಆದ ತಕ್ಷಣ 15 ವರ್ಷಗಳ ನಂತರ ಈ ಮಿಷನ್ ಅನ್ನ ಲಾಂಚ್ ಮಾಡ್ಲಿಕ್ಕತ್ತಾರ. ಅಪೋಲೋ 17 ಆದ 15 ವರ್ಷದ ನಂತರ ಈ ಒಂದು ಮಿಷನ್ ಅನ್ನ ಲಾಂಚ್ ಮಾಡ್ಲಿಕ್ಕತ್ತಾರ. ಇಟ್ ಲಾಂಚ್ಡ್ ಇನ್ April 2026 and is 10-day ಮಿಷನ್ ಕ್ಯಾರಿಂಗ್ 4 astronauts around the moon without landing ಅಂತ ಹೇಳ್ತಾರೆ. 2026 ಏಪ್ರಿಲ್ ಅಲ್ಲಿ ಈ ಮಿಷನ್ ಅನ್ನ ಲಾಂಚ್ ಮಾಡ್ಲಿಕ್ಕತ್ತಾರ. ಇದು ಟೋಟಲ್ ಎಷ್ಟು ಅವಧಿಗಳ ಮಿಷನ್ ಐತಿ? 10 ದಿನಗಳ ಅವಧಿ ಮಿಷನ್. ಇದು ಏನ್ ಮಾಡ್ತಿರ್ತದ? ಮೂನಿನ ಸುತ್ತುವರಿತಿರ್ತದ. ಇದ್ರೊಳಗಡೆ 4 ಜನ ಆಸ್ಟ್ರೋನಾಟ್ಸ್ ಅದಾರ. 4 ಜನ ಆಸ್ಟ್ರೋನಾಟ್ಸ್ ಇದ್ರಲ್ಲಿ ಅದಾರ. ಇದು ಮೂನ್ ಒಳಗಡೆ ಲ್ಯಾಂಡ್ ಆಗಂಗಿಲ್ಲ, ಇಳಲಿಲ್ಲ, ಅದ್ರದ್ದು ಸುತ್ತುವರಿತದ. ಅದ್ರ ಸುತ್ತುವರೆದು ಅದರ ಬಗ್ಗೆ ಇದು ಏನ್ ಮಾಡ್ತದ? ಅಧ್ಯಯನ ಮಾಡ್ತದ. ಅಂದ್ರ 15 ವರ್ಷ, 50 ಇಯರ್ಸ್, ಆಫ್ಟರ್ 50 ಇಯರ್ಸ್ ಆದ ತಕ್ಷಣ ಈ ಮಿಷನ್ ಏನಾಗ್ಲಿಕ್ಕತ್ತದ? ಲಾಂಚ್ ಆಗ್ಲಿಕ್ಕತ್ತದ. ಅಪೋಲೋ 17 ಆದ 50 ವರ್ಷದ ನಂತರ ಅದರ ರಿಲೇಟೆಡ್ ಈ ಮಿಷನ್ ಇಲ್ಲಿ ಲಾಂಚ್ ಆಗ್ಲಿಕ್ಕತ್ತದ. ಎಷ್ಟು ದಿನಗಳ ಪ್ರೋಗ್ರಾಮ್ ಐತಿದು? 10 ದಿವಸಗಳ ಪ್ರೋಗ್ರಾಮ್ ಐತಿದು. ರೈಟ್. ಓಕೆ, ಲಾಂಚ್ ಆಗೈತೆ ಆಲ್ರೆಡಿ. ಇದ್ರ ಬಗ್ಗೆ ಆಲ್ರೆಡಿ ವರ್ಕ್ ಆಗೈತಿ. ಸೊ ಇದ್ರ ರಿಲೇಟೆಡ್ ನಿಮ್ಗೆ ಎಕ್ಸಾಮಿಗೆ ಏನ್ ಕರೆಂಟ್ ಅಫೇರ್ಸ್ ಬರ್ಬೋದು, ಯಾವ ತರ ಕೇಳ್ಬೋದು ಅನ್ನೋದು ಸ್ವಲ್ಪ ಇಲ್ಲಿ ಡಿಸ್ಕಷನ್ ಮಾಡ್ತೀವಿ. ಫಸ್ಟ್ ಇಲ್ಲಿ ಮೂನ್, ಚಂದ್ರ ಅಂದ್ರೆ ಯಾರು?
ಚಂದ್ರ ಅಂದ್ರೆ ಯಾರು? ಇದು ಭೂಮಿಯ, ಇಟ್ ಈಸ್ ಅರ್ತ್ ನ್ಯಾಚುರಲ್ ಸೆಟಲೈಟ್ ಅಂತ ಹೇಳ್ತೇವೆ. ಅರ್ತ್ ನ್ಯಾಚುರಲ್ ಸೆಟಲೈಟ್ ಅಂತ ಹೇಳ್ತೇವೆ. ನಮ್ಮ ಭೂಮಿಗ ಒಂದೇ ಒಂದು ನ್ಯಾಚುರಲ್ ಸೆಟಲೈಟ್ ಐತಿ, ಅದು ಯಾವ್ದಪ್ಪ ಅಂತಂದ್ರೆ ಮೂನ ಅಂತ ಹೇಳ್ತೇವೆ, ಚಂದ್ರ ಅಂತ ಹೇಳ್ತೇವೆ. ರೈಟ್. ಓಕೆ, ಅದು ಏನು ನಮ್ಮ ಭೂಮಿಯ ಸುತ್ತ ತಿರುಗ್ತಿರ್ತದ, ವಿಚ್ ರಿವಾಲ್ವ್ಸ್ ಅರೌಂಡ್ ದ ಅರ್ತ್. ಅಂದ್ರ ಆ ಮೂನ್ ತನ್ನ ಕಕ್ಷೆಯನ್ನ ತಾನು ಸುತ್ತಕೊಂತ ಏನಿರ್ತದ, ನಮ್ಮ ಭೂಮಿಯ ಸುತ್ತಲೂ ಏನಾಗ್ತಿರ್ತದ, ತಿರುಗ್ತಿರ್ತದ. ತನ್ನ ಕಕ್ಷೆಯನ್ನ ತಾನು ತಿರುಕೊಂತ ಅದೇ ರೀತಿ ಭೂಮಿಯ ಸುತ್ತಲೂ ಇದು ಏನ್ ಮಾಡ್ತಿರ್ತದ, ತಿರುಗ್ತದ. ವಿಚ್ ರಿವಾಲ್ವ್ಸ್ ಅರೌಂಡ್ ದ ಅರ್ತ್ ಅಂತ ಹೇಳ್ತೀವಿ. ರೈಟ್. ಸೊ ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರ್ತದ, ಲೂನಾರ್ ಟ್ರಾಂಜೆಕ್ಟರಿ ಇಂಜೆಕ್ಷನ್ ಅಂತ. ಲೂನಾರ್ ಟ್ರಾಂಜೆಕ್ಟರಿ ಇಂಜೆಕ್ಷನ್ ಏನಪ್ಪಾ ಅಂದ್ರೆ, ಇದು ಭೂಮಿಯ ಕಕ್ಷೆಯಿಂದ ಚಂದ್ರನ ಕಕ್ಷೆಯವರೆಗೆ ವರ್ಗಾವಣೆ ಆಗುವಂತ ಒಂದು ಭಾಗ. ಭೂಮಿಯ ಕಕ್ಷೆಯಿಂದ ಚಂದ್ರನ ಕಕ್ಷೆಗಾಗಿ ವರ್ಗಾವಣೆ ಆಗುವಂತ ಒಂದು ಭಾಗ. ಅದಕ್ಕೆ ನಾವೇನಂತೀವಿ, ಲೂನಾರ್ ಟ್ರಾಂಜೆಕ್ಟರಿ ಇಂಜೆಕ್ಷನ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ಇದು ಚಂದ್ರನ ಕಕ್ಷೆ, ಇದು ಭೂಮಿಯ ಕಕ್ಷೆ ಅಂತ ಅನ್ಕೋರಿ. ಅಂದ್ರೆ ಇಲ್ಲಿ ತಿರುಗಿ 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 ಏನಾಗ್ತದೆ, ಭೂಮಿಯ ಕಕ್ಷೆಯಿಂದ ಚಂದ್ರನ ಕಕ್ಷೆಗೆ ವರ್ಗಾವಣೆ ಆಗುವಂತ ಒಂದು ಭಾಗ ಅಂತ ಅಂತೀವಿ. ಭೂಮಿಯ ಕಕ್ಷದಿಂದ ಚಂದ್ರನ ಕಕ್ಷೆಗೆ ವರ್ಗಾವಣೆ ಆಗುವಂತ ಒಂದು ಭಾಗ. ಅದಕ್ ನಾವೇನಂತೀವಿ, ಟ್ರಾಂಜೆಕ್ಟರಿ ಮಿಷನ್ ಅಂತ ಅಂತೀವಿ. ಅದಕ್ ನಾವೇನಂತೀವಿ, ಲೂನಾರ್ ಟ್ರಾಂಜೆಕ್ಟರಿ ಮಿಷನ್. ಅಂದ್ರೆ ಇದು ಭೂಮಿ, ಇದು ಚಂದ್ರ. ಭೂಮಿಯ ಕಕ್ಷೆಯಿಂದ ಚಂದ್ರನ ಕಕ್ಷೆಗೆ ವರ್ಗಾವಣೆ ಆಗುವಂತ ಭಾಗ, ಈ ಭಾಗಕ್ಕೆ ನಾವೇನಂತೀವಿ, ಲೂನಾರ್ ಟ್ರಾಂಜೆಕ್ಟರಿ ಮಿಷನ್ ಅಂತ ಅಂತೀವಿ. ಅಂದ್ರ ಬಾಹ್ಯಾಕಾಶ ನೌಕೆಯನ್ನು ಭೂಮಿಯ ಕಕ್ಷೆಯಿಂದ ಚಂದ್ರನ ಕಕ್ಷೆಗೆ ಕರೆದೊಯ್ಯುವ ಪಥಕ್ಕೆ ನಾವೇನಂತೀವಿ, ವರ್ಗಾಯಿಸುವ ಪ್ರಕ್ರಿಯೆ ಅಂತ ಅಂತೀವಿ. ಅಂದ್ರ ಒಂದು ಬಾಹ್ಯಾಕಾಶದೊಳಗಡೆ ಒಂದು ನೌಕೆ ಐತಿ, ಅದು ಏನು ಭೂಮಿಯ ಕಕ್ಷೆಯಿಂದ ಚಂದ್ರನ ಕಕ್ಷೆಗೆ ಕರ್ಕೊಂಡ್ ಹೋಗ್ತದೆ. ಭೂಮಿಯ ಕಕ್ಷೆಯಿಂದ ಚಂದ್ರನ ಕಕ್ಷೆಗೆ ಕರ್ಕೊಂಡ್ ಹೋಗ್ತೈತಿ. ಓಕೆ, ಅದಕ್ ನಾವೇನಂತೀವಿ, ಟ್ರಾಜೆಕ್ಟರಿ ಅಂದ್ರೆ ವರ್ಗಾಯಿಸುವ ಪ್ರಕ್ರಿಯೆ ಅಂತ ಕರಿತೇವೆ. ಅಂದ್ರೆ ಚಂದ್ರನ ಪಥಕ್ಕೆ ಸೇರಿಸುವಿಕೆ ಅಂತಾನೂ ಕರಿತೇವಿ, ಚಂದ್ರಗಮನ ಪಥ ಇಂಜೆಕ್ಷನ್ ಅಂತಾನೂ ಕರಿತೇವ್ ನಾವು. ಇವುಗಳ ಚಂದ್ರನ ಪಥಕ್ಕೆ ಸೇರಿಸುವಿಕೆ ಅಂದ್ರೆ ನಾವ್ ಏನೋ ಒಂದು ಸ್ಯಾಟಲೈಟ್ ನ ಲಾಂಚ್ ಮಾಡ್ಲಿಕ್ಕತ್ತೀವಿ, ಅದು ಅರ್ತ್ ಆರ್ಬಿಟ್ ಇಂದ ಎಲ್ಲಿ ಹೋಗ್ತದ, ಮೂನ್ ಆರ್ಬಿಟ್ ಹೋಗ್ತದ. ಹೋಗ್ತಿರ್ಬೇಕಾದ್ರೆ ಅಲ್ಲೊಂದ್ ಪಾಯಿಂಟ್ ಬರ್ತದ, ಆ ಪಾಯಿಂಟ್ ನಾವೇಂತೀವಿ, ಲೂನಾರ್ ಟ್ರಾಂಜೆಕ್ಟರಿ ಇಂಜೆಕ್ಷನ್ ಅಂತ ಅಂತೇವಿ. ಚಂದ್ರನ ಪಥಕ್ಕೆ ಚಂದ್ರಗಮನ ಪಥ ಇಂಜೆಕ್ಷನ್ ಅಂತ ಅಂತೀವಿ, ಚಂದ್ರಗಮ ಪಥ ಇಂಜೆಕ್ಷನ್ ಅಂತ ಅಂತೀವಿ. ರೈಟ್. ಇದು ನಿಮ್ದು ಬೇಸಿಕ್ ಕಾನ್ಸೆಪ್ಟ್. ಇಲ್ಲೇನಪ್ಪಾ ಅಂತಂದ್ರ, ಒಂದ್ ವೇಳೆ ಸನ್ ಇರ್ಲಿಲ್ಲ ಅಂತಂದ್ರ, if the sun is not present, then the earth will slowly shifting away from the sun. ಅಂದ್ರೆ ಇಲ್ಲಿ ಸೂರ್ಯ ಇರ್ಲಿಲ್ಲಪ್ಪ ಅಂದ್ರೆ ಭೂಮಿ ಏನಾಗ್ತದ, ಸೂರ್ಯನ ಜಾಗ ಬಿಟ್ಟು ಬೇರೆ ಜಾಗಕ್ಕ, ಅಂದ್ರೆ ಈಗ ನಾವ್ ಇರೋ ಜಾಗ ಬಿಟ್ಟು ಬೇರೆ ಜಾಗಕ್ಕ ಸಣ್ಣಗೆ ಏನಾಗ್ತದೆ, ಶಿಫ್ಟ್ ಹಾಕೊಂತ ಹೋಗ್ತೇವೆ. ಓಕೆ, ಯಾಕಪ್ಪ ಅಂದ್ರ ಬಿಕಾಸ್ ಆಫ್ ಗ್ರಾವಿಟಿ, ಬಿಕಾಸ್ ಆಫ್ ಇಲ್ಲಿ ಗ್ರಾವಿಟಿ ಬ್ಯಾಲೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ಮೂನ್. ಅರ್ತ್ ಅಂಡ್ ಮೂನ್ ಇವೆರಡು ಗ್ರಾವಿಟಿ ಬ್ಯಾಲೆನ್ಸ್ ಮಾಡ್ಕೊಂಡು ಏನು ಅವತರ ಸ್ಥಾನದಲ್ಲಿ ಅವು ನಿಂತಾವು ಅಂತ ನಾವು ಹೇಳ್ತೀವಿ. ಒಂದ್ ವೇಳೆ ಸೂರ್ಯ ಇರ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ಏನಾಗ್ತದ, ಗ್ರಾವಿಟಿ ಗುರುತ್ವಾಕರ್ಷಣೆ ಬಲದಿಂದ ಏನಾಗ್ಯಾವ, ಗುರುತ್ವಾಕರ್ಷಣೆ ಬಲದಿಂದ ಏನಾಗ್ಯಾವ ತಮ್ಮ ಸ್ಥಳದಲ್ಲಿ ಅವು ನಿಂತಾವ್. ಒಂದ್ ವೇಳೆ ಸೂರ್ಯ ಇರ್ಲಿಲ್ಲಪ್ಪ ಅಂದ್ರೆ ಅಲ್ಲಿ ಗುರುತ್ವಾಕರ್ಷಣೆ ಬಲ ಏನಾಗ್ತಿತ್ತು, ಉಲ್ಟಾ ಪಲ್ಟಾ ಆಗ್ಬಿಡ್ತಿತ್ತು. ಸೊ ಅವಾಗ ಅಲ್ಲಿ ಏನಾಗ್ತಿತ್ತು, ಭೂಮಿ ತನ್ನ ಕಕ್ಷೆಯಿಂದ ಸೊಕಾಸ ಬೇರೆ ಕಕ್ಷೆಗೆ ಮೂವ್ ಆಗ್ಲಿಕ್ಕ ಸ್ಟಾರ್ಟ್ ಆಗ್ತದೆ. ಹಂಗಾದ್ರೆ ಏನಾಗ್ತೈತಿ, ಬೇರೆ ಗ್ರಹಗಳಿಗೆ ಏನಾಗ್ತದೆ, ಡಿಸ್ಟರ್ಬೆನ್ಸಸ್ ಆಗ್ತೈತಲ್ಲಿ. ಅಲ್ಲಿ ಒಂದು ಗ್ರಹ ಇನ್ನೊಂದು ಗ್ರಹನ ಡಿಕ್ಕಿ ಹೊಡ್ಕೊಳ್ಳೋ ಚಾನ್ಸಸ್ ಇರ್ತಾವ. ಸೊ ಇಲ್ಲಿ ಸೂರ್ಯ ಏನು ಬೆಳಕು ಕೊಡ್ತದ, ಬೆಳಕು ಒಂದು ಶಕ್ತಿಯ ಒಂದು ಸಂಪನ್ಮೂಲ ಅಂತ ನಾವು ಕರಿತೇವಿ. ಲೈಟ್ ಈಸ್ ಅ ಹ್ಯೂಜ್ ಫಾರ್ಮ್ ಆಫ್ ಸೋರ್ಸ್ ಆಫ್ ಎನರ್ಜಿ ಅಂತ ಕರಿತೀವಿ. ಸೊ ಸೂರ್ಯ ಇರ್ಲಿಲ್ಲ ಅಂತಂದ್ರೆ ಇಲ್ಲಿ ಏನಾಗ್ತದ, ಆರ್ಬಿಟ್ಸ್ ಕರೆಕ್ಟ್ ಆಗಿ ಸ್ಟ್ಯಾಂಡ್ ಆಗಂಗಿಲ್ಲ, ಒಂದು ಪ್ಲೇಸ್ ಒಳಗಡೆ ಕರೆಕ್ಟ್ ಆಗಿ ಎಕ್ಸಿಟ್ ಆಗಿರಂಗಿಲ್ಲ ಅಂತ ನಾವು, ಒಂದ್ ಪ್ಲೇಸ್ ಒಳಗೆ ಕರೆಕ್ಟ್ ಆಗಿ ರಿಮೇನ್ಸ್ ಆಗಿರಂಗಿಲ್ಲ ಅಂತ ನಾವು ಹೇಳ್ತೀವಿ. Right. Sun exerts a strong gravitational pull on the moon than the earth ಅಂತ ಹೇಳ್ತೀವಿ. ಈ ಗುರುತ್ವಾಕರ್ಷಣೆ ಬಲ ಯಾರು ಜಾಸ್ತಿ ಜಕ್ಕೊಂತಾರಪ್ಪ ಅಂದ್ರ ಸೂರ್ಯ ಜಕ್ಕೊಂತಾನ. ಯಾರಕ್ಕಿಂತಲೂ ಜಾಸ್ತಿ, ಮೂನ್ಕ್ಕಿಂತಲೂ ಜಾಸ್ತಿ. ಸೊ ಈ ಸೂರ್ಯನ ಗುರುತ್ವಾಕರ್ಷಣೆ ಬಲದಿಂದನೇ ಏನಾಗೈತಿ, ನಮ್ಮ ಭೂಮಿ ಒಂದು ಕಕ್ಷೆ ಒಳಗಡೆ ನಿಂತೈತಿ ಅಂತ ನಾವು ಹೇಳ್ತೇವೆ. ಕಾಸಿಂಗ್ ಬೋತ್ ಟು ಆರ್ಬಿಟ್ ದಿ ಸನ್
ಟುಗೆದರ್. ಅಂದ್ರೆ ಇಲ್ಲೇನು ಸೂರ್ಯನ ಗುರುತ್ವಾಕರ್ಷಣೆ ಜಾಸ್ತಿ ಐತಿ, ಅದನ್ನ ಅರ್ತ್ ಹೋಲ್ಡ್ ಮಾಡಿಟ್ಕೊಂಡದ್ ಅರ್ತ್ ಗುರುತ್ವಾಕರ್ಷಣೆ ಜಾಸ್ತಿ ಐತಿ, ಅದು ಮೂನನ್ನ ಹೋಲ್ಡ್ ಮಾಡಿಟ್ಕೊಂಡು ಹಿಂಗ್ ಒಂದಕ್ಕೊಂದು ಇಲ್ಲಿ ಗ್ರಹಗಳಿಂದ ಒಂದಕ್ಕೊಂದು ತಮ್ಮ ಗುರುತ್ವಾಕರ್ಷಣೆ ಬಲದಿಂದ ಇನ್ನೊಂದು ಗ್ರಹನ ಏನ್ ಮಾಡ್ಯಾವು, ಗುರುತ್ವಾಕರ್ಷಣೆ ಬರದಲ್ಲಿ ಅವುಗಳನ್ನ ಹಿಡಿದಿಟ್ಕೊಂಡಾವ್. ಅದಕ್ಕ ಅವು ಒಂದೊಂದು ಆರ್ಬಿಟ್ ಒಳಗ್ ತಮ್ಮ ಆರ್ಬಿಟ್ ಒಳಗೆ ತಾವು ತಿರುಗ್ತಿರ್ತಾವ ಹೊರತು ಆ ಆರ್ಬಿಟ್ ಬಿಟ್ಟು ಬೇರೆ ಆರ್ಬಿಟ್ ಅವು ಶಿಫ್ಟ್ ಆಗಂಗಿಲ್ಲ, ಆ ಕಕ್ಷೆ ಬಿಟ್ಟು ಬೇರೆ ಕಕ್ಷೆಗೆ ಅವು ಶಿಫ್ಟ್ ಆಗಂಗಿಲ್ಲ ಅಂತ ಹೇಳ್ತೇವೆ. ಅರ್ತ್ ಅಂಡ್ ಮೂನ್ಸ್ ಗ್ರಾವಿಟಿ ಮೇಕ್ಸ್ ಅರ್ತ್ ಟು ರಿವಾಲ್ವ್ ಇನ್ ಅ ಪರ್ಟಿಕ್ಯುಲರ್ ಆರ್ಬಿಟ್ ಆಫ್ ಅ ಸನ್ ಅಂತ ಹೇಳ್ತೇವೆ. ಸೊ ಭೂಮಿ ಮತ್ತು ಚಂದ್ರನ ಗುರುತ್ವಾಕರ್ಷಣೆ ಬಲ ಏನೈತಲ್ಲ ಇರೋದ್ರಿಂದನೇ ನಮ್ಮ ಭೂಮಿ ಏನೈತಲ್ಲ ಸೂರ್ಯನ ಸುತ್ತ ಒಂದು ಆರ್ಬಿಟ್ ಒಳಗಡೆ ನಾವೇನ್ ಮಾಡ್ಲಿಕ್ಕತ್ತೇವ್, ತಿರುಗ್ಲಿಕ್ಕತ್ತೀವಿ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಎರಡು ಕಾನ್ಸೆಪ್ಟ್ ಬರ್ತಾವ, ಒಂದು ಪೆರಿಜಿ, ಇನ್ನೊಂದು ಅಪೋಜಿ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದೆ. ಇದು ನಿಮ್ಗೆ ಎಕ್ಸಾಮಿಗ ಫಿಕ್ಸ್ ತುಂಬಾ ಸತೆ ಕ್ವಶನ್ಸ್ ಕೇಳೋಣ, ಎಸ್ಪೆಷಲಿ KAS UPS ಮತ್ತ PSI ಒಳಗಡೆ ನಿಮ್ಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಕೇಳ್ತಿರ್ಬೇಕಾದ್ರೆ ಈ ಕ್ವಶನ್ಸ್ ಅನ್ನ ಕೇಳೋಣ. ಅಪಿಜಿ ಮತ್ತ ಪೆರಿಜಿ, ಅಪೋಜಿ ಮತ್ತ ಪೆರಿಜಿ ಅಂದ್ರೆ, ಪೆರಿಜಿ ಅಂದ್ರೆ ಭೂ ಸಮೀಪ ಬಿಂದು ಅಂತ ಅಂತೀವಿ, ಭೂ ಸಮೀಪ ಬಿಂದು ಅಂತ ಅಂತೀವಿ. ಏನಪ್ಪಾ ಅಂದ್ರೆ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ದಿ ಮೂನ್, ಭೂಮಿ ಮತ್ತು ಚಂದ್ರನ ಮಧ್ಯೆ ಇರುವಂತ ಅತಿ ಚಿಕ್ಕ ಡಿಸ್ಟೆನ್ಸ್ ಅಂತ ನಾವ್ ಹೇಳ್ತೇವೆ, ಅದಕ್ಕೆ ನಾವೇನಂತೀವಿ ಪೆರಿಜಿ ಅಂತ. ಅಪೋಜಿ ಅಂದ್ರೆ ಲಾಂಗೆಸ್ಟ್ ಆರ್ ಫಾರ್ದೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ಮೂನ್ ಅಂತ ಅಂತೀವಿ, ಅರ್ತ್ ಅಂಡ್ ಮೂನ್, ಭೂಮಿ ಮತ್ತು ಚಂದ್ರನ ಅತಿ ದೂರವಾದಂತ ಡಿಸ್ಟೆನ್ಸ್ ಅಂತ ನಾವು ಅಂತೀವಿ, ಅದಕ್ಕೆ ನಾವೇನಂತೀವಿ ಅಪೋಜಿ. ಭೂ ದೂರ ಬಿಂದು, ಭೂ ಸಮೀಪ ಬಿಂದು. ಭೂ ಸಮೀಪ ಅಂದ್ರ ಬಿಂದು ಅಂತಂದ್ರೆ ಭೂಮಿ ಮತ್ತು ಚಂದ್ರನ ಸಮೀಪವಾಗಿರೋದು, ಭೂಮಿ ಮತ್ತು ಚಂದ್ರನ ದೂರವಾಗಿರೋ ಬಿಂದುಕ್ ನಾವೇನಂತೇವೆ ಭೂ ದೂರ ಬಿಂದು ಅಂತೀವಿ. ಭೂಮಿ ಮತ್ತು ಅರ್ತ್ ಮತ್ತ ಮೂನ್ ಸ್ಮಾಲೆಸ್ಟ್ ಡಿಸ್ಟೆನ್ಸ್ ಇರುವಂತ ಪಾಯಿಂಟಿಗೆ ನಾವೇನಂತೀವಿ ಪೆರಿಜಿ ಅಂತೀವಿ. ಅರ್ತ್ ಮತ್ತ ಮೂನ್ ಲಾಂಗೆಸ್ಟ್ ಆರ್ ಫಾರ್ದೆಸ್ಟ್ ಡಿಸ್ಟೆನ್ಸ್ ಒಳಗಡೆ ಇರುವಂತ ಒಂದು ಪಾಯಿಂಟಿಗೆ ಏನಂತೀವಿ ನಾವು ಅಪೋಜಿ ಅಂತ ಕರಿತೇವಿ. ಏನಂತ ಕರಿತೇವಿ? ಅಪೋಜಿ ಅಂತ ಕರಿತೇವಿ. ರೈಟ್ 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 ಓಕೆ. ಸೊ ಇಲ್ಲಿ ಆರ್ಬಿಟರ್, ಈಗ ನೋಡ್ರಿ ಯಾವ್ದೋ ಒಂದು ಮಿಷನ್ ಬರ್ತಂದ್ರೆ ಇಲ್ಲಿ ನೋಡ್ರಿ ಯಾವ್ದೋ ಒಂದು ಪ್ಲಾನೆಟ್ ಐತಪ್ಪ ಅಂತ ಅದ್ರ ತನ್ನದೇ ಆದಂತ ಒಂದು ಆರ್ಬಿಟ್ ಇರ್ತದ. ಸೊ ಇಲ್ಲಿ 3 ಟೈಪ್ ಆಫ್ ಮಿಷನ್ಸ್ ಬರ್ತಾವ, ಒಂದು ಆರ್ಬಿಟರಿ ಮಿಷನ್, ಒಂದು ಲ್ಯಾಂಡರ್, ಒಂದು ರೋವರ್ ಅಂತ 3 ಬರ್ತಾವ. ಸೊ ಆರ್ಬಿಟ್ ಸಕ್ಸಸ್ಫುಲ್ ಆದ್ರ ಲ್ಯಾಂಡರ್ ರೋವರ್ ಸಕ್ಸಸ್ ಆಗಿರಲ್ಲ, ಒಂದೊಂದ್ಸತಿ ಆರ್ಬಿಟ ಮತ್ತೆ ಲ್ಯಾಂಡರ್ ಸಕ್ಸಸ್ ಆದ್ರೆ ರೋವರ್ ಸಕ್ಸಸ್ ಆಗಿರಂಗಿಲ್ಲ ಅಂತ ಹೇಳ್ತಾವ. ಸೊ ಇಲ್ಲಿ ಅದ್ರ ಬೇಸ್ ಮೇಲೆ ಮಿಷನ್ಸ್ ಅನ್ನ ನಾವು ಬೈಫರ್ಕೇಟ್ ಮಾಡಿ, ಒಂದು ಆರ್ಬಿಟರಿ ಮಿಷನ್ಸ್, ಒಂದು ರೋವರ್ ಮಿಷನ್ಸ್, ಒಂದು ಲ್ಯಾಂಡರ್ ಮಿಷನ್ಸ್ ಅಂದ್ರೆ ಯಾವ್ಯಾವ ಸಕ್ಸಸ್ ಆಗ್ಯಾವ ತಿಳ್ಕೊಳಕ್. ಓಕೆ, ಸೊ ಇಲ್ಲಿ ಆರ್ಬಿಟರಿ ಮಿಷನ್ಸ್ ಆಫ್ ಮೂನ್. ಓಕೆ, ಕಕ್ಷೆಯ ಮಿಷನ್ಗಳು, ಚಂದ್ರನ ಕಕ್ಷೆಯ ಮಿಷನ್ಗಳು ಎಷ್ಟ್ ಅದಾವಪ್ಪ ಅಂದ್ರೆ ಇಲ್ಲಿವರೆಗೂ ಟಿಲ್ ನಾವು 9 ಕಂಟ್ರೀಸ್ ಸೆಂಟ್ ದೇರ್ ಸ್ಯಾಟಲೈಟ್ಸ್ ಆನ್ ಮೂನ್ ಅಂತ ಹೇಳ್ತೀವಿ. ಇಲ್ಲಿವರೆಗೂ 9 ದೇಶಗಳು ತಮ್ಮ ಉಪಗ್ರಹಗಳನ್ನು ಚಂದ್ರನ ಕಕ್ಷೆಗೆ ಕಳಿಸ್ಯಾರ. ಬಟ್ ಅಲ್ಲಿ 6 ಕಂಟ್ರಿಗಳು ಏನಾಗ್ಯಾವ ಸಕ್ಸಸ್ಫುಲ್ಲಿ ಆ ಕಕ್ಷೆಗೆ ರೀಚ್ ಆಗ್ಯಾವ. ಆರ್ಬಿಟ್ಸ್ ಏನಾಗ್ಯಾವ 6 ಕಂಟ್ರಿ ಸಕ್ಸಸ್ಫುಲ್ಲಿ ರೀಚ್ಡ್ ದ ಮೂನ್ ಆರ್ಬಿಟ್ ಅಂತ ಹೇಳ್ತೀವಿ. ಚಂದ್ರನ ಕಕ್ಷೆಗೆ 6 ದೇಶಗಳು ಯಶಸ್ವಿಯಾಗಿ ಹೋಗ್ಯಾವ, ಆ ಕಕ್ಷೆಗಳಿಗೆ ಹೋಗ್ಯಾವ. ಓಕೆ, ಅಂಡ್ 5 ಕಂಟ್ರೀಸ್ ಹ್ಯಾವ್ ಸಕ್ಸಸ್ಫುಲ್ಲಿ ಲ್ಯಾಂಡೆಡ್ ಆನ್ ಮೂನ್ ಅಂತ ಹೇಳ್ತೀವಿ. ಅದ್ರಲ್ಲಿ ಮತ್ತ 5 ದೇಶಗಳು ಮೂನಿನ ಮೇಲೆ ಯಶಸ್ವಿಯಾಗಿ ನಿಂತಾವು ಅಂತ ಹೇಳ್ತೇವೆ, ಉಪಗ್ರಹಗಳು ಸಕ್ಸಸ್ಫುಲಿ ಲ್ಯಾಂಡ್ ಆಗ್ಯಾವು ಅಂತ ಹೇಳ್ತೇವೆ. ಸೊ ನೋಡ್ರಿ, ಟೋಟಲ್ 9 ದೇಶಗಳು ತಮ್ಮ ಉಪಗ್ರಹಗಳನ್ನು ಚಂದ್ರನ ಕಕ್ಷೆಗೆ ಕಳಿಸಿದ್ರೆ ಅಲ್ಲಿ ಚಂದ್ರನ ಕಕ್ಷೆಯಲ್ಲಿ ಸಕ್ಸಸ್ಫುಲಿ ಆಗಿ ಸೇರಿದಂತ ಉಪಗ್ರಹಗಳು ಎಷ್ಟು? 6. ಅದ್ರಲ್ಲಿ 5 ಉಪಗ್ರಹಗಳು ಏನು ಚಂದ್ರನ ಮೇಲೆ ಇಳ್ದಾವು, ಸಕ್ಸಸ್ಫುಲಿ ಚಂದ್ರನ ಮೇಲೆ ಇಳ್ದಾವು ಅಂತ ನಾವು ಹೇಳ್ತೀವಿ. ಓಕೆ, ಸೊ ಇಲ್ಲಿ ಟೋಟಲ್ ಕಂಟ್ರೀಸ್ ದಾಟ್ ಮೂನ್ ಆರ್ಬಿಟ್ ರೀಚ್ಡ್ ದಿ ಮೂನ್ ಆರ್ಬಿಟ್ ಅಂದ್ರೆ ಎಷ್ಟು? 6 ಕಂಟ್ರೀಸ್. ಅವ್ ಯಾವ್ಯಾವು ನೋಡ್ಕೊಂಡು ಹೋಗೋಣ. ಫಸ್ಟ್ ಕಂಟ್ರಿ ಯಾವ್ದಪ್ಪ ಅಂದ್ರ ಯುನೈಟೆಡ್ ಸ್ಟೇಟ್ಸ್. ಫಸ್ಟ್ ಕಂಟ್ರಿ ಯಾವ್ದು? ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ. ಇವರು ಅಪೋಲೋ 11 ಅನ್ನೋ ಒಂದು ಪ್ರಾಜೆಕ್ಟ್ ಮಾಡಿದ್ರು 1969 ಅಪೋಲೋ ಅನ್ನೋ ಒಂದು ಪ್ರಾಜೆಕ್ಟ್ ಮಾಡಿದ್ರು. ಇವ್ರು ಯಾರು? ನಾಸಾದವ್ರು ಮಾಡಿದ್ರು. ಇದಕ್ಕೆ ಏನಂತೀವಿ? ಫಸ್ಟ್ ಹ್ಯೂಮನ್ ವಾಕ್ಡ್ ಆನ್ ಮೂನ್. ಇದ್ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಮೊಟ್ಟ ಮೊದಲ ವ್ಯಕ್ತಿ ಚಂದ್ರನ ಮೇಲೆ ನಡೆದಂತ ಮೊಟ್ಟ ಮೊದಲ ವ್ಯಕ್ತಿ ಅಂದ್ರೆ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್ ಅವರು. ಸೊ ನಾಸಾ ಕೈಗೊಂಡಂತಹ ಇಡೀ ದೇಶದ ಒಳಗಡೆನೆ
ಫಸ್ಟ್ ಚಂದ್ರನ ಕಕ್ಷೆಯ ಮೇಲೆ ಇಳಿದಂತ ದೇಶ ಯಾವ್ದಪ್ಪ ಅಂದ್ರ ಅದು ಯುನೈಟೆಡ್ ಸ್ಟೇಟ್. ಆ ಮಿಷನ್ ಹೆಸರು ಏನಪ್ಪಾ ಅಂದ್ರ ಅಪೋಲೋ 11. ಯಾವಾಗಪ್ಪ ಅಂದ್ರ 1969 ಆ ಮಿಷನ್ ಕೈಗೊಂಡಾಗ ನೀಲ್ ಆರ್ಮ್ಸ್ಟ್ರಾಂಗ್ ಅವರು ಮೊಟ್ಟ ಮೊದಲ ವ್ಯಕ್ತಿ ಆಗ್ತಾರ. ಚಂದ್ರನ ಮೇಲೆ ನಡೆದಾಡದಂತ ಮೊಟ್ಟ ಮೊದಲ ವ್ಯಕ್ತಿ ಯಾರು? ನೀಲ್ ಆರ್ಮ್ಸ್ಟ್ರಾಂಗ್ ಅವರು. ಸೆಕೆಂಡ್ ಕಂಟ್ರಿ ಯಾವುದು? ರಷ್ಯಾ ಅಂತ ಹೇಳ್ತೀವಿ. ಸೆಕೆಂಡ್ ಕಂಟ್ರಿ ಯಾವುದು? ರಷ್ಯಾ. ಆ ಪ್ರಾಜೆಕ್ಟ್ ನೇಮ್ ಏನು? ಲೂನಾ 9. 1969 ಒಳಗಡೆನೆ ಇವರು ಏನ್ ಮಾಡ್ಯಾರ? ಉಡಾವಣೆ ಮಾಡ್ಯಾರ. ಮೂರನೇ ದೇಶ ಯಾವುದು? ಚೀನಾ. ಚಾಂಗೈ 3 ಅನ್ನೋದು ಒಂದನ್ನ ಉಡಾವಣೆ ಮಾಡಿದ್ರು. ಚಾಂಗೈ 4 ಅನ್ನೋದನ್ನ ಉಡಾವಣೆ ಮಾಡಿದ್ರು. ರೈಟ್. 4. ಸೊ ಫಸ್ಟ್ ಕಂಟ್ರಿ ಯಾವ್ದು? ಯುನೈಟೆಡ್ ಸ್ಟೇಟ್ಸ್. ಸೆಕೆಂಡ್ ಯಾವ್ದು? ರಷ್ಯಾ. ಥರ್ಡ್ ಯಾವ್ದು? ಚೀನಾ. ಮತ್ತ ಅವ್ರು ಯಾವ ಸ್ಯಾಟಲೈಟ್ಸ್ ಅನ್ನ ಉಡಾವಣೆ ಮಾಡಿದ್ರು, ಅದಕ್ಕೆ ಏನ್ ಹೆಸರಿಟ್ಟಿದ್ರು ಅನ್ನೋದು ನೆನ್ಪಿಟ್ಕೋರಿ. ಅಪೋಲೋ 11, ಲೂನಾ 9, ಚಾಂಗೈ 3 and 4 ಅಂತ ಹೇಳ್ತೀವಿ. ಚಾಂಗೈ 3 and 4 ಅಂತ ಹೇಳ್ತೀವಿ. ನೆಕ್ಸ್ಟ್ ಫೋರ್ತ್ ಕಂಟ್ರಿನೇ ನಮ್ಮ ಇಂಡಿಯಾ. ಫೋರ್ತ್ ಕಂಟ್ರಿನೇ ನಮ್ಮ ಇಂಡಿಯಾ. ಚಂದ್ರನ ಕಕ್ಷೆಯ ಮೇಲೆ ಉಪಗ್ರಹಗಳನ್ನ ಉಡಾವಣೆ ಮಾಡಿದಂತಹ ನಾಲ್ಕನೇ ಸ್ಥಾನದಲ್ಲಿ ನಮ್ಮ ಭಾರತ ಐತಿ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. 2023 ಚಂದ್ರಯಾನ 3 ಅನ್ನೋ ಒಂದು ಮಿಷನ್ ಏನಾಯ್ತು? ನಮ್ಮ ಫಸ್ಟ್ ಲ್ಯಾಂಡಿಂಗ್ ನಿಯರ್ ಮೂನ್ಸ್ ಸೌತ್ ಪೋಲ್ ಅಂತ ಹೇಳ್ತೀವಿ. ಫಸ್ಟ್ ಲ್ಯಾಂಡಿಂಗ್ ನಿಯರ್ ಮೂನ್ಸ್ ಸೌತ್ ಪೋಲ್. 4ನೇ ದೇಶ ಏನು? ಚಂದ್ರನ ಕಕ್ಷೆಯ ಮೇಲೆ ಇಳಿದಂತ 4ನೇ ದೇಶ ಯಾವುದು? ನಮ್ಮ ಇಂಡಿಯಾ. ಓಕೆ, ಉಪಗ್ರಹ. ನಮ್ಮ ಇಂಡಿಯಾ ಅಂದ್ರೆ ನಮ್ಮ ಇಂಡಿಯಾ ಹೋಗಿ ಇಳಿದಿಲ್ರಿ. ನಮ್ಮ ಇಂಡಿಯಾದವ್ರ ಒಂದು ಉಪಗ್ರಹಗಳನ್ನ ಲಾಂಚ್ ಮಾಡ್ಯಾರ. ಓಕೆ, ಆ ಉಪಗ್ರಹ ಯಾವ್ದು? ಚಂದ್ರಯಾನ 3 ಅನ್ನೋ ಒಂದು ಉಪಗ್ರಹ. ಆ ಉಪಗ್ರಹ ಚಂದ್ರನ ಕಕ್ಷೆಯ ಮೇಲೆ ಇಳಿದಂತಹ 4ನೇ ದೇಶ ಅನ್ನೋ ಒಂದು ಸ್ಥಾನಕ್ಕೆ ನಾವು ಇಂಡಿಯಾದವ್ರು ಬರೋದು. ಅದಲ್ದೆ ಫಸ್ಟ್ ಲ್ಯಾಂಡಿಂಗ್ ನಿಯರ್ ಮೂನ್ ಸೌತ್ ಪೋಲ್ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿ ಇಡೀ ದೇಶದಲ್ಲೇ ಓಕೆ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣ ಧ್ರುವದಲ್ಲಿ ಇಳಿದಂತಹ ದೇಶ ಯಾವ ದೇಶ ಉಪಗ್ರಹವನ್ನ ಇಳಿಸೈತಂತಂದ್ರೆ ಅದು ನಮ್ಮ ಭಾರತ ದೇಶ. ಇದು ಒಂದು ನಮಗ ಹೆಗ್ಗಳಿಕೆ ಸಿಗ್ತದೆ. ಫಸ್ಟ್ ಲ್ಯಾಂಡಿಂಗ್ ನಿಯರ್ ಮೂನ್ ಸೌತ್ ಪೋಲ್. ನಮ್ಮ ಫಸ್ಟ್ ಕಂಟ್ರಿ ಇಂಡಿಯಾ, ಭಾರತ ನಮ್ಮ ದೇಶ. ಚಂದ್ರನ ದಕ್ಷಿಣ ಧ್ರುವದ ಭಾಗದ ಮೇಲೆ ಇಳಿದಂತ ಮೊಟ್ಟ ಮೊದಲ ದೇಶ ಯಾವ್ದಪ್ಪ ಅಂದ್ರೆ ಅದು ನಮ್ಮ ಭಾರತ ಅಂತ ಹೇಳ್ತೀವಿ. ರೈಟ್. ನೆಕ್ಸ್ಟ್ ಆರ್ಬಿಟ್ ಮೇಲೆ ಇಳಿದಂತ 5ನೇ ದೇಶ ಯಾವ್ದಪ್ಪ ಅಂದ್ರ ಜಪಾನ್. ಕಗುಯಾ ಅನ್ನೋ ಒಂದು ಪ್ರಾಜೆಕ್ಟ್, ಕಗುಯಾ ಅನ್ನೋ ಒಂದು ಮಿಷನ್, ಕಗುಯಾ ಅನ್ನೋ ಒಂದು ಉಪಗ್ರಹ ಅಂತ ಹೇಳ್ತೇವೆ. ಸ್ಲಿಮ್ ಅಂತ ಕರಿತೇವೆ ಅದಕ್ಕೆ. 2024 ಒಳಗಡೆ 5th ಕಂಟ್ರಿ ಟು ಲ್ಯಾಂಡ್ ಆನ್ ಮೂನ್ ಅಂತ ಹೇಳ್ತೇವೆ. ಚಂದ್ರನ ಮೇಲೆ ಇಳಿದಂತಹ 5ನೇ ದೇಶ ಅಂತ ಅಂತೀವಿ. ರೈಟ್. ನೆಕ್ಸ್ಟ್ ಬರೋದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ. ಇದು ಒಂದು ಮಲ್ಟಿನ್ಯಾಷನಲ್ ಪ್ರಾಜೆಕ್ಟ್ ಆಗಿತ್ತು. ಸ್ಮಾರ್ಟ್ 1 ಅನ್ನೋ ಒಂದು ಉಪಗ್ರಹ. ಇಲ್ಲಿ ಏನಾಗ್ಯದಪ್ಪ ಅಂತಂದ್ರ ಈ 6th ಇದು ಯುರೋಪ್ ಒಂದು ದೇಶದ ಜಸ್ಟ್ ನಾವ್ ಅದಕ್ಕೆ ಏನಂತೇವಿ? ಇಂಪ್ಯಾಕ್ಟ್ ಮಿಷನ್ ಅಂತ ಅಂತೀವಿ. ಏನಂತೇವಿ? ಇಂಪ್ಯಾಕ್ಟ್ ಮಿಷನ್ ಅಂತ ಅಂತೀವಿ. ಯಾವ ಮಿಷನ್? ಇಂಪ್ಯಾಕ್ಟ್ ಮಿಷನ್. ಅಂದ್ರೆ ಕಕ್ಷೆಯ ಮೇಲೆ ಇಳಿದು ಏನಾಗೈತೆ? ಜಸ್ಟ್ ಹಿಂಗ್ ಅಪ್ಪಳಿಸ್ಕೊಂಡದು ಪೂರ್ತಿ ಪ್ರಮಾಣದಲ್ಲಿ ಇಳಿದಿಲ್ಲ. ಅದು ಜಸ್ಟ್ ಹಿಂಗ್ ಅಪ್ಪಳಿಸ್ಕೊಂಡದು ಬಂದೈತಿ ಅಂತ ಹೇಳ್ತೀವಿ. ಇಂಪ್ಯಾಕ್ಟ್ ಆಗಿ ಜಸ್ಟ್ ಡಿಕ್ಕಿ ಹೊಡೆದದು. ಆ ಮೂನಿನ ಕಕ್ಷೆ ಮೇಲೆ ಹೋಗಿ ಏನಾಗೈತಿ? ಆ ಮೂನಿನ ಪದರ ಮೇಲೆ, ಮೂನಿನ ಮೇಲ್ಮೈ ಮೇಲೆ ಇಳಿದಿಲ್ಲ. ಅದು ಜಸ್ಟ್ ಹಿಂಗ್ ಡಿಕ್ಕಿ ಹೊಡೆದು ಬಂದೈತಿ. ಓಕೆ, ಅದಕ್ಕೆ ನಾವೇನಂತೀವಿ? ಇಂಪ್ಯಾಕ್ಟ್ ಮಿಷನ್ ಅಂತ ಅಂತೀವಿ. ಅದಕ್ಕೆ 6 ಕಂಟ್ರಿ ಒಳಗಡೆ 5 ಕಂಟ್ರಿ ಅಷ್ಟೇ ಏನದಾವ್ ಭೂಮಿಯ ಚಂದ್ರನ ಮೇಲೆ ಇಳ್ದಾವ್. ಇದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅಂದ್ರೆ ಯುರೋಪ್ದವ್ರದ್ದು ಏನೈತಿ ಪ್ರಾಜೆಕ್ಟ್ ಏನೈತಲ್ಲ, ಸ್ಮಾರ್ಟ್ 1 ಅನ್ನೋ ಉಪಗ್ರಹ ಕಕ್ಷೆಯ ಮೇಲೆ ಇಳ್ದೈತಿ. ಬಟ್ ಮೂನಿನ ಮೇಲ್ಮೆಯಲ್ಲಿ ಭಾಗದಲ್ಲಿ ಇಳ್ದಿಲ್ಲ. ಜಸ್ಟ್ ಹಿಂಗ್ ಅಪ್ಪಳಿಸ್ಕೊಂಡ್ ಅದು ವಾಪಸ್ ಬಂದೈತಿ ಅಂತ ಹೇಳ್ತೇವೆ. ಅದಕ್ಕೆ ಏನಂತೀವಿ? ಇಂಪ್ಯಾಕ್ಟ್ ಮಿಷನ್ ಅಂತ ಅಂತೀವಿ. ಏನಂತೀವಿ? ಇಂಪ್ಯಾಕ್ಟ್ ಮಿಷನ್. ಸೊ ಇಲ್ಲಿ ಆರ್ಬಿಟ್ ಮೇಲೆ ಇಳಿದಂತಹ ಕಕ್ಷೆಗಳು ಎಷ್ಟು ದೇಶಗಳಂದ್ರ ಆರ್ಬಿಟ್ ಸಕ್ಸಸ್ಫುಲಿ ಆಗಿದ್ದು 6 ದೇಶಗಳು. ಬಟ್ ಅದರಲ್ಲಿ 5 ದೇಶಗಳು ಚಂದ್ರನ ಮೇಲ್ಮೆಯಲ್ಲಿ ಇಳಿದಾವು. ಆ 5 ದೇಶದೊಳಗಡೆ ನಾವು 4ನೇ ದೇಶದವರು. ಸೊ ಇಲ್ಲಿ ಫಸ್ಟ್ ಎವರ್ ಕಂಟ್ರಿ ಟು ರೀಚ್ ಮೂನ್ಸ್ ಆರ್ಬಿಟರಿ ವಾಸ್ ರಷ್ಯಾ ಅಂತ ಅಂತೀವಿ. ಚಂದ್ರನ ಕಕ್ಷೆಯ ಮೇಲೆ ಇಳಿದಂತ ಮೊಟ್ಟ ಮೊದಲನೇ ದೇಶ ಯಾವ್ದಪ್ಪ ಅಂತಂದ್ರ
ಲೂನಾ 10 1968 ಒಳಗಡೆ ಯಾವ್ದಪ್ಪ ಅಂತಂದ್ರ ಅದು ರಷ್ಯಾ ಅಂತ ಹೇಳ್ತೇವೆ, ರಷ್ಯಾ ಅಂತ ಹೇಳ್ತೇವೆ. ಅದೇ ರೀತಿ ರಷ್ಯಾಗ ಇನ್ನೊಂದು ಹೆಗ್ಗಳಿಕೆಗೆ ಏನ್ ಸಿಕ್ಕದಪ್ಪ ಅಂದ್ರ ಫಸ್ಟ್ ಎವರ್ ಕಂಟ್ರಿ ಟು ಸ್ಟಡಿ ಅಬೌಟ್ ಮೂನ್, ಅಂದ್ರೆ ಚಂದ್ರನ ಬಗ್ಗೆ ಅಧ್ಯಯನ ಮಾಡಿದಂತ ಮೊಟ್ಟ ಮೊದಲ ದೇಶ ಯಾವ್ದಪ್ಪ ಅಂದ್ರ ಅದು ರಷ್ಯಾ. ಅದು ಯಾವ್ದು 1959 ಲೂನಾ 2 ಅನ್ನೋ ಒಂದು ಪ್ರಾಜೆಕ್ಟ್, ಇದೇ ಇಂಪ್ಯಾಕ್ಟ್ ಮಿಷನ್. ಇದಕ್ಕೆ ಏನಂತೇವಿ? ಇಂಪ್ಯಾಕ್ಟ್ ಮಿಷನ್. ಚಂದ್ರನ ಅಧ್ಯಯನಕ್ಕೆ ಮನುಷ್ಯ ಕೈಗೊಂಡ ಮೊಟ್ಟ ಮೊದಲ ಯೋಜನೆ ಯಾವುದು? ಲೂನಾ 2. ಮನುಷ್ಯ ಕೈಗೊಂಡ ಮೊಟ್ಟ ಮೊದಲ ಯೋಜನೆ ಯಾವುದು? ಲೂನಾ 2. ಅದು ಯಾವ ದೇಶದವರು? ರಷ್ಯಾ ದೇಶದವರು. ಅರ್ಥ ಆಯ್ತ? ಅರ್ಥ ಆಯ್ತು? ಸೊ ನೆಕ್ಸ್ಟ್ ಇಲ್ಲಿ ರೋವರ್ ಆರ್ ಲ್ಯಾಂಡರ್ ಮಿಷನ್ಸ್, ಇಲ್ಲಿ ಮತ್ತೆ ಆರ್ಬಿಟರಿ ಮಿಷನ್ಸ್, ಕಕ್ಷೆಯ ಮಿಷನ್ಸ್ ಬಗ್ಗೆ ನಾವು ಕಲ್ತ್ಕೊಂಡು ಇವಾಗ ರೋವರ್ ಮತ್ತ ಲ್ಯಾಂಡರ್ ಮಿಷನ್ಸ್ ಅನ್ನ ಬಗ್ಗೆ ನಾವು ಕಲ್ತ್ಕೊಳ್ಳೋಣ. ರೈಟ್. ಈಗ ಟೋಟಲ್ 6 ಕಂಟ್ರಿಗಳು ಇಳಿದಿದ್ವು, ಕಕ್ಷೆಯಲ್ಲಿ ಇಳಿದಿದ್ವು. ಬಟ್ ಲ್ಯಾಂಡ್ ಆಗಿದ್ದು ಎಷ್ಟು ದೇಶ? 5 ದೇಶ ಅಂತ ಹೇಳಿದೆ ನಾವು. 5 ಕಂಟ್ರಿ ಸಕ್ಸಸ್ಫುಲಿ ಲ್ಯಾಂಡೆಡ್ ದೇರ್ ಲ್ಯಾಂಡರ್ ಅಂಡ್ ರೋವರ್ ಆನ್ ಮೂನ್. ಲ್ಯಾಂಡರ್ ಮತ್ತು ರೋವರ್ ಎರಡು ಚಂದ್ರನ ಮೇಲೆ ಇಳಿಸಿದಂತಹ ಒಟ್ಟು ಎಷ್ಟು ದೇಶಗಳು? 5 ದೇಶಗಳು. ಮೊದಲನೇದು ರಷ್ಯಾ, ಆಮೇಲೆ USA, ಆಮೇಲೆ ಚೀನಾ, ಆಮೇಲೆ ಇಂಡಿಯಾ, ಆಮೇಲೆ ಜಪಾನ್. ಅಂದ್ರೆ ನಮ್ಮ ಇಂಡಿಯಾ, ನಮ್ಮ ಭಾರತ 4ನೇ ಸ್ಥಾನದಲ್ಲಿ ಐತಿ ಅಂತ ಹೇಳ್ತೀವಿ. ನಮ್ಮ ಭಾರತ 4ನೇ ಸ್ಥಾನದಲ್ಲಿ ಐತಿ. ಸೊ ಇಲ್ಲಿ ಫಸ್ಟ್ ಕಂಟ್ರಿ ಟು ಸಕ್ಸಸ್ಫುಲಿ ಲ್ಯಾಂಡರ್ ಆನ್ ಮೂನ್ ಯಾವ್ದಪ್ಪ ಅಂದ್ರ ರಷ್ಯಾ. ಯಾವ್ದಪ್ಪ ಅಂದ್ರ ರಷ್ಯಾ. ಲ್ಯಾಂಡರ್ ಅನ್ನು ಚಂದ್ರನ ಮೇಲ್ಮೈಯಲ್ಲಿ ಇಳಿಸಿದಂತಹ ಮೊಟ್ಟ ಮೊದಲ ದೇಶ, ಯಶಸ್ವಿಯಾಗಿ ಇಳಿಸಿದಂತಹ ಮೊಟ್ಟ ಮೊದಲ ದೇಶ ಯಾವ್ದಪ್ಪ ಅಂದ್ರ ರಷ್ಯಾ. ಆ ಪ್ರಾಜೆಕ್ಟ್ ಹೆಸರೇನು? ಮಿಷನ್ ನೇಮ್ ಏನು? ಲೂನಾ 9. ಯಾವ ಇಯರ್? 1966. ಯಾವ ಇಯರ್? 1966. ನೋಡ್ರಿ, ಯಾವ ದೇಶ ಫಸ್ಟ್, ಸೆಕೆಂಡ್ ಯಾವ್ದು, ಥರ್ಡ್ ಯಾವ್ದು, ಫೋರ್ತ್ ಯಾವ್ದು, ಫಿಫ್ತ್ ಯಾವ್ದು ಗೊತ್ತಿರ್ಬೇಕು. ಅದ್ರ ಜೊತೆ ಆ ಮಿಷನ್ ನೇಮು ನೀವು ತಿಳ್ಕೋರಿ, ಅದ್ರ ಜೊತೆ ಇಯರು ನಿಮಗ ಗೊತ್ತಿರ್ಲಿ. ಸೊ ಮಿಷನ್ ನೇಮ್ ಕೇಳೋ ಚಾನ್ಸಸ್ ಬಾಳ ಇರ್ತದ. ಓಕೆ. ಸೊ ಇಲ್ಲಿ ಅದ್ರ ಒಳಗಡೆ ಇದು ಏನು ಲ್ಯಾಂಡರ್ ಅನ್ನೋ ಮಿಷನ್ ಐತಲ್ಲ ಇಲ್ಲಿ, ಓಕೆ ಐತಲ್ಲ, ಲೂನಾ 9 ಅನ್ನೋ ಒಂದು ಮಿಷನ್ ಐತಲ್ಲ, ಇದ್ರದ್ದು ಲ್ಯಾಂಡರ್ ನೇಮ್ ಏನು, ರೋವರ್ ನೇಮ್ ಏನು, ಅದ್ನು ನಿಮ್ಮ ಎಕ್ಸಾಮಿಗೆ ಬಹಳ ಇಂಪಾರ್ಟೆಂಟ್. ಎಕ್ಸಾಮ್ ನ ಡೈರೆಕ್ಟ್ ಕ್ವಶನ್ ಅನ್ನ ಕೇಳ್ತಾನ. ಲ್ಯಾಂಡರ್ ನೇಮ್ ಏನೈತಿ ಇಲ್ಲಿ? ಲೂನಾ 9. ಲೂನಾ 9 ಅಂತ ಕರಿತೇವೆ. ಇಲ್ಲಿ ಲ್ಯಾಂಡರ್ ಅಷ್ಟೇ ಐತಿ, ರೋವರ್ ಇಲ್ಲ. ಲೂನಾ 9 ಅಂತ ಕರಿತೇವೆ. ಅದೇ ರೀತಿ ಇದಕ್ಕ E6 ಸ್ಪೇಸ್ ಕ್ರಾಫ್ಟ್ ಅಂತಾನು ಕರೀತಾರ. E6 ಸ್ಪೇಸ್ ಕ್ರಾಫ್ಟ್ ಅಂತಾನು ಕರೀತಾರ. ಯಾವುದು? ರಷ್ಯಾ. ಅಂದ್ರೆ ಚಂದ್ರನ ಮೇಲ್ಮೈಯಲ್ಲಿ ಇಳಿದಂತಹ ಮೊಟ್ಟ ಮೊದಲ ದೇಶ ಯಾವುದು? ರಷ್ಯಾ. ಆ ಮಿಷನ್ ಹೆಸರೇನು? ಲೂನಾ 9. ಲೂನಾ 9 ಲ್ಯಾಂಡರ್ ನೇಮ್ ಏನು? ಲೂನಾ 9. ಆ ಮಿಷನ್ ಹೆಸರು ಲೂನಾ 9. ಲ್ಯಾಂಡರ್ ನೇಮು ಲೂನಾ 9. ರೈಟ್. ಓಕೆ. ಫಸ್ಟ್ ಸಕ್ಸಸ್ಫುಲಿ ಸಾಫ್ಟ್ ಲ್ಯಾಂಡಿಂಗ್ ಆನ್ ಮೂನ್ ಅಂತ ಹೇಳ್ತೇವೆ. ಫಸ್ಟ್ ಇದು ಭೂಮಿಯ ಮೇಲ್ಮೈಯಲ್ಲಿ ಅತಿ ಸೂಕ್ಷ್ಮವಾಗಿ ಸರಳವಾಗಿ ಇದು ಚಂದ್ರನ ಮೇಲ್ಮೈಯಲ್ಲಿ ಇಳಿದಂತಹ ಒಂದು ಮಿಷನ್, ಇಳಿದಂತಹ ಒಂದು ದೇಶ, ಒಂದು ಉಪಗ್ರಹ. ಯಾರ್ದು ಉಪಗ್ರಹ ಅಂತಂದ್ರ ಯಾರ್ದು? ರಷ್ಯಾ ಅವ್ರದ್ದು. ಯಾರ್ದು? ರಷ್ಯಾ ಅವ್ರದ್ದು. ಓಕೆ. ನೆಕ್ಸ್ಟ್, ಫಸ್ಟ್ ಕಂಟ್ರಿ ಟು ಸಕ್ಸಸ್ಫುಲಿ ಲ್ಯಾಂಡ್ ರೋವರ್ ಆನ್ ಮೂನ್ ಅಂತಂದ್ರ ಇಲ್ಲಿ ಲ್ಯಾಂಡರ್ ಅಷ್ಟೇ. ಇಲ್ಲಿ ಏನ್ ಬರ್ತದ? ರೋವರ್. ಇಲ್ಲಿ ಏನ್ ಬರ್ತದ? ರೋವರ್ನು ಇಳಿಸಿದಂತಹ ಮೊಟ್ಟ ಮೊದಲ ದೇಶ ಯಾವ್ದಪ್ಪ ಅಂತಂದ್ರ ಅದು ರಷ್ಯಾನೆ. ಅದು ಯಾವ್ದು? ರಷ್ಯಾನೆ. ಸೊ ಲ್ಯಾಂಡರ್ನು ಇಳಿಸಿದಂತಹ ಮೊಟ್ಟ ಮೊದಲ ದೇಶ, ಚಂದ್ರನ ಮೇಲೆ ಲ್ಯಾಂಡರ್ ಇಳಿಸಿದಂತಹ ಮೊಟ್ಟ ಮೊದಲ ದೇಶ ಯಾವುದು? ರಷ್ಯಾನೆ. ಅದ ಲ್ಯಾಂಡರ್ ಜೊತೆ ರೋವರ್ನು ಇಳಿಸಿದಂತಹ ಮೊಟ್ಟ ಮೊದಲ ದೇಶ ಯಾವ್ದಪ್ಪ ಅಂದ್ರ ಅದನ್ನು ರಷ್ಯಾನೆ. ಬಟ್ ಪ್ರಾಜೆಕ್ಟ್ ನೇಮ್ ಡಿಫ್ರೆನ್ಸ್ ಅದಾವ. ಬರೇ ಲ್ಯಾಂಡರ್ ರಷ್ಯಾ ಬರೇ ಲ್ಯಾಂಡರ್ ಇಳಿಸಿತ್ತು, ಅದ್ರ ಪ್ರಾಜೆಕ್ಟ್ ನೇಮ್ ಏನು? ಲೂನಾ 9. ಲ್ಯಾಂಡರ್ ನೇಮ್ ಏನು? ಲೂನಾ 9. ಬಟ್ ಇಲ್ಲಿ ರೋವರ್ನು ಇಳಿಸೈತಿ, ಅದರ ಪ್ರಾಜೆಕ್ಟ್ ನೇಮ್ ಏನು? ಲೂನಾ 17. ಅದ್ರ ಪ್ರಾಜೆಕ್ಟ್ ನೇಮ್ ಏನು? ಲೂನಾ 17. ಅಲ್ಲಿ ರೋವರ್ ನೇಮ್ ಏನು? ಲೂನೋಕೋಡ್ 1 ಅಂತ ಹೇಳಿ. ಲೂನೋಕೋಡ್ 1. ರೋವರ್ ನೇಮ್ ಏನು? ಲೂನೋಕೋಡ್ 1. ಇಯರ್ 1970 ಅಂತ ಹೇಳ್ತೀವಿ. 1970 ಫಸ್ಟ್ ರೋಬೋಟಿಕ್ ರೋವರ್ ಆನ್ ಮೂನ್ ಅಂತ ಹೇಳ್ತೀವಿ.
ಮೂನಿನ ಮೇಲೆ ಅಲ್ಲಿ ಫಸ್ಟ್ ರೋಬೋಟ್ ಅನ್ನ ಕರೆದುಕೊಂಡು ಒಯ್ದಂತಹ ದೇಶ ಯಾವ್ದಪ್ಪ ಅಂದ್ರ ಅದು ರಷ್ಯಾ ಅಂತ ಹೇಳ್ತೇವೆ. ಓಕೆ, ನೆಕ್ಸ್ಟ್ ಫಸ್ಟ್ ಕಂಟ್ರಿ ಟು ಸಕ್ಸಸ್ಫುಲಿ ಲ್ಯಾಂಡ್ ಬೋತ್ ಲ್ಯಾಂಡರ್ ಅಂಡ್ ರೋವರ್. ಲ್ಯಾಂಡರ್ ಮತ್ತು ರೋವರ್ ನ ಎರಡು ಚಂದ್ರನ ಮೇಲ್ಭಾಗದಲ್ಲಿ ಯಶಸ್ವಿಯಾಗಿ ಇಳಿಸಿದಂತಹ ಯಾವ ದೇಶಪ್ಪ ಅಂತಂದ್ರ ಅದನ್ನು ರಷ್ಯಾನೇ ರೀ. ಅದನ್ನು ರಷ್ಯಾನೇ, ಎಕ್ಸ್ಕ್ಯೂಸ್ ಮೀ, ಅದನ್ನು ರಷ್ಯಾನೇ. ಸೊ ಪ್ರಾಜೆಕ್ಟ್ ನೇಮ್ ಏನದು? ಲೂನಾ 17. ರೋವರ್ ಇಳಿಸಿದ್, ಲ್ಯಾಂಡರ್ ಜೊತೆ ರೋವರ್ ಇಳಿಸೈತಿ, ಅದಕ್ಕೆ ನಾ ಸಪ್ರೇಟ್ ರೋವರ್ ಅಂತಾನು ಹೇಳಿ ಮತ್ತೆ ನಿಮಗ ಲ್ಯಾಂಡರ್ ಮತ್ತು ರೋವರ್ ನ ಎರಡು ಇಳಿಸಿದಂತಹ ದೇಶ ಯಾವ್ದಪ್ಪ ಅಂದ್ರ ರಷ್ಯಾ. ಯಾವ ಇಯರ್? 1970. ಲೂನಾ 17 ಅನ್ನೋದು ಲ್ಯಾಂಡರ್ ನೇಮ್, ಲೂನೋ ಕೋಡ್ 1 ಅನ್ನೋದು ರೋವರ್ ನೇಮ್. ರೈಟ್. ಅದೇ ರೀತಿ ಫಸ್ಟ್ ಹ್ಯೂಮನ್ ಆನ್ ಮೂನ್ ಯಾರಪ್ಪ ಅಂದ್ರ ನೀಲ್ ಆರ್ಮ್ಸ್ಟ್ರಾಂಗ್. ಯಾವ ಮಿಷನ್? ಅಪೋಲೋ 11. ಅದೇ ರೀತಿ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಆನ್ ಮೂನ್ ಸೌತ್ ಪೋಲ್. ಮೊಟ್ಟ ಮೊದಲ ಬಾರಿಗೆ ಯಾವ ದೇಶ ಚಂದ್ರನ ದಕ್ಷಿಣ ಧ್ರುವಕ್ಕೆ ತನ್ನ ಉಪಗ್ರಹವನ್ನು ಇಳಿಸೈತಿ ಅಂತಂದ್ರ ಅದು ಯಾವ ದೇಶ ಅಪ್ಪ ಅಂತಂದ್ರೆ ನಮ್ಮ ಹೆಮ್ಮೆಯ ಭಾರತ ಅಂತ ನಾವು ಹೇಳ್ತೇವೆ. ರೈಟ್, ನಮ್ಮ ಹೆಮ್ಮೆಯ ಭಾರತ. ರೈಟ್. ಯಾವ ಮಿಷನ್ ಅಪ್ಪ ಅಂದ್ರೆ ಚಂದ್ರಯಾನ 3 2023. ಓಕೆ, ಸೊ ಇಲ್ಲಿ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ಆನ್ ಫಾರ್ ಸೈಡ್ ಆಫ್ ಅ ಮೂನ್ ಅಂತಂದ್ರೆ ಚಂದ್ರನ ದೂರ ಭಾಗದಲ್ಲಿ ಮೊಟ್ಟ ಮೊದಲ ದೇಶ ಯಾವುದು ತನ್ನ ಉಪಗ್ರಹವನ್ನು ಇಳಿಸೈತಿ ಅಂತಂದ್ರೆ ಇದು ಯಾವ್ದ್ರಿ? ಚೀನಾ. ಅದು ಯಾವ್ದ್ರಿ? ಚೀನಾ. ನೋಡ್ರಿ, ಫಾರ್ ಸೈಡ್ ಆಫ್ ಮೂನ್, ಸೌತ್ ಪೋಲ್ ಆಫ್ ದ ಮೂನ್. ಚಂದ್ರನ ದೂರದ ಭಾಗ ಮತ್ತು ಚಂದ್ರನ ದಕ್ಷಿಣ ಧ್ರುವದ ಭಾಗ. ಕನ್ಫ್ಯೂಷನ್ ಆಗ್ಬೇಡ್ರಿ. ಚಂದ್ರನ ದಕ್ಷಿಣ ಧ್ರುವ ಭಾಗ ಅಂತಂದ್ರೆ ನಮ್ಮ ಭಾರತ, ಚಂದ್ರನ ದೂರದ ಭಾಗ ಫಾರ್ ಸೈಡ್ ಆಫ್ ಮೂನ್ ಅಂತಂದ್ರೆ ಯಾವ್ದು ಬರ್ತದ? ಚೀನಾ ಬರ್ತದ. ಅದು ಮಿಷನ್ ಹೆಸರೇನು? ಚಾಂಗೈ 4 2019. ಚಾಂಗೈ 4 2019 ಅಂತ ಹೇಳ್ತೀವಿ. 2019 ಅಂತ ಹೇಳ್ತೀವಿ. ರೈಟ್. ಏನೇನೋ ಬರತ್ವಲ್ರಿ. ಓಕೆ, ನೆಕ್ಸ್ಟ್ ಕಂಟ್ರೀಸ್ ದ್ಯಾಟ್ ಸಕ್ಸಸ್ಫುಲಿ ಲ್ಯಾಂಡೆಡ್ ಬೋತ್ ಲ್ಯಾಂಡರ್ ಅಂಡ್ ರೋವರ್. ಈಗ ನಿಮಗೊಂದು ಕಾನ್ಸೆಪ್ಟ್ ಇಲ್ಲಿ ಕ್ಲಿಯರ್ ಆಗ್ತದ. ಯಾವ ಕಂಟ್ರೀಸ್ ಲ್ಯಾಂಡರ್ ಮತ್ತು ರೋವರ್ ಅನ್ನ ಚಂದ್ರನ ಮೇಲ್ಭಾಗದಲ್ಲಿ ಯಶಸ್ವಿಯಾಗಿ ಇಳಿಸೈತಿ ಅನ್ನೋದನ್ನ ಕಾನ್ಸೆಪ್ಟ್. ಓಕೆ, ಲ್ಯಾಂಡರ್ ಮತ್ತು ರೋವರ್ ಎರಡನ್ನೂ ಮೂನ್ ಸರ್ಫೇಸ್ ಮೇಲೆ ಸಕ್ಸಸ್ಫುಲಿ ಲ್ಯಾಂಡ್ ಮಾಡದಂತ ಕಂಟ್ರೀಸ್ ಯಾವ್ಯಾವು ಅಪ್ಪ ಅಂದ್ರ ಫಸ್ಟ್ ಕಂಟ್ರಿ ಯಾವ್ದು? ಸೋವಿಯತ್ ಯೂನಿಯನ್. ಮಿಷನ್ ಯಾವ್ದು? ಫಸ್ಟ್ ಕಂಟ್ರಿ ಯಾವ್ದು? ಸೋವಿಯತ್ ಯೂನಿಯನ್ ಅಂದ್ರೆ ರಷ್ಯಾ. ಯಾವ್ದ್ರಿ? ರಷ್ಯಾ. ಮಿಷನ್ ಹೆಸರೇನು? ಲೂನಾ 17 1970. ನೆಕ್ಸ್ಟ್ ಲ್ಯಾಂಡರ್ ನೇಮ್ ಏನು? ಲೂನಾ 17. ರೋವರ್ ನೇಮ್ ಏನು? ಲೂನೋ ಕೋಡ್ 1. ಓಕೆ, ಸೊ ಪ್ಲೀಸ್ ಇದನ್ನ ಚೆನ್ನಾಗಿ ನೆನಪಿಟ್ಕೊಳ್ರಿ. ಸ್ಕ್ರೀನ್ ಶಾಟ್ ತಗೋತಿದ್ರ ಸ್ಕ್ರೀನ್ ಶಾಟ್ ತಗೊಳ್ರಿ, ಬರ್ಕೋತಿದ್ರ ಬರ್ಕೋರಿ. ಬಿಕಾಸ್ ದಿಸ್ ಇಸ್ ಹೈಲಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಸೆಕೆಂಡ್ ಕಂಟ್ರಿ ಯಾವುದು? ಯುನೈಟೆಡ್ ಸ್ಟೇಟ್ಸ್. ಅಂದ್ರೆ ಯಾವುದು? USA. ನಮ್ಮ ಭಾರತದ ದೊಡ್ಡಣ್ಣ ಯಾರು? ಅಮೆರಿಕಾದವ್ರು. ರೈಟ್. ಸೊ ಮಿಷನ್ ಹೆಸರೇನು? ಅಪೋಲೋ 15 1971. 1970 ಇವ್ರು ಇಳಿಸಿದ್ರು. 1971 ನಾವು ಯಾರಿಗೂ ಕಡಿಮೆ ಇಲ್ಲ ಅಂತೇಳಿ ಇವ್ರು ಇಳಿಸಿದ್ರು. ರೈಟ್. ಓಕೆ, ಸೊ ಲ್ಯಾಂಡರ್ ಯಾವುದು? ಫ್ಯಾಲ್ಕಾನ್. ಲ್ಯಾಂಡರ್ ಹೆಸರೇನು? ಫ್ಯಾಲ್ಕಾನ್. ರೋವರ್ ಹೆಸರೇನು? ಲೂನಾರ್ ರೋವಿಂಗ್ ವೆಹಿಕಲ್. ಹೆಸರೇ ಹಂಗೈತ್ರಿ. ಅವ್ರು ಸ್ವಲ್ಪ ಡಿಫ್ರೆಂಟ್ ರೀ, ಅವ್ರ ಹೆಸರೆಲ್ಲ ಡಿಫ್ರೆಂಟ್ ಇರ್ತಾರೆ. ಓಕೆ, ಫಸ್ಟ್ ಹ್ಯೂಮನ್ ಆಪರೇಟೆಡ್ ರೋವರ್. ಈ ರೋವರ್ ಅನ್ನ ಒಬ್ಬ ವ್ಯಕ್ತಿನ ಆಪರೇಟ್ ಮಾಡಿದ್ದ, ಅಂದ್ರೆ ವ್ಯಕ್ತಿನೂ ಹೋಗಿದ್ದ ಅಂತ ಹೇಳ್ತಾರೆ. ಗೊತ್ತಾಯ್ತು? ಸ್ಕ್ರೀನ್ ಶಾಟ್. ಫಸ್ಟ್ ದೇಶ ಯಾವ್ದ್ರಿ? ರೋವರ್ ಪ್ಲಸ್ ಲ್ಯಾಂಡರ್ ಎರಡನ್ನೂ ಚಂದ್ರನ ಮೇಲ್ಮೈಯಲ್ಲಿ ಯಶಸ್ವಿಯಾಗಿ ಇಳಿಸಿದಂತಹ ದೇಶ, ಉಪಗ್ರಹಗಳನ್ನು ಇಳಿಸಿದಂತಹ ದೇಶ ಯಾವ್ದು? ಫಸ್ಟ್ ರಷ್ಯಾ. ಸೆಕೆಂಡ್ ಯಾವ್ದು? USA. ಮಿಷನ್ ಹೆಸರು ಲೂನಾ 17. ಇಲ್ಲಿ ಮಿಷನ್ ಹೆಸರು ಅಪೋಲೋ 15. ಇಲ್ಲಿ ಲ್ಯಾಂಡರ್ ನೇಮ್ ಏನು? ರೋವರ್ ನೇಮ್ ಏನು? ಲ್ಯಾಂಡರ್ ನೇಮ್ ಏನು? ರೋವರ್ ನೇಮ್ ಏನು? ತಿಳ್ಕೊರಿ. ನೆಕ್ಸ್ಟ್ ಇನ್ನಾದವ್ರಿ ಮೂರನೇ ಕಂಟ್ರಿ ಯಾವ್ದಪ್ಪ ಅಂದ್ರ ಚೀನಾ. ಮೂರನೇ ಕಂಟ್ರಿ ಯಾರಪ್ಪ? ಕಾಂಪಿಟೇಷನ್ ಸ್ಟಾರ್ಟ್ ಐತ್ರಿ, ಅಲ್ಲಿ ಕಾಂಪಿಟೇಷನ್ ಸ್ಟಾರ್ಟ್ ಐತಿ. ಮೂರನೇ ಕಂಟ್ರಿ ಯಾರ್ರಿ? ಚೀನಾ. ಸೊ ಇವರಲ್ಲಿ 2 ಮಿಷನ್ ಮಾಡಿದ್ರು. ಒಂದು ಮಿಷನ್ 2, ಒಂದು ಮಿಷನ್ 3. ಚಾಂಗೆ 3 ಅನ್ನೋದನ್ನು ಕಳಿಸಿದ್ರು, ಚಾಂಗೆ 4 ಅನ್ನೋದು ಕಳಿಸಿದ್ರು. 2013 ಒಳಗಡೆ ಚಾಂಗೆ 3, 2019 ಒಳಗಡೆ ಚಾಂಗೈ 4. ಇವ್ರು ಅಟ್ ಎ ಟೈಮ್ 2 ಬ್ಲಾಸ್ಟ್ ಮಾಡ್ಬಿಟ್ರಿ. ಓಕೆ, ಚಾಂಗೈ 3 ಲ್ಯಾಂಡರ್ ನೇಮ್ ಚಾಂಗೆ 3ನೇ.
ರೋವರ್ ನೇಮ್ ಏನು U2. ರೋವರ್ ನೇಮ್ ಅದ್ ಹೆಂಗ್ ಪ್ರೊನೌನ್ಸ್ ಮಾಡ್ತೀರಿ ನೀವು ಬಿಟ್ಟಿದ್ದು. ರೋವರ್ ನೇಮ್ ಏನು U2. ಓಕೆ, ಚಾಂಗೆ 4 ಲ್ಯಾಂಡರ್ ನೇಮ್ ಅನ್ನು ಚಾಂಗೆ 4, ರೋವರ್ ನೇಮ್ ಏನು U22. ಹೆಸರು ಬಾಳ್ ಚಂದ ಇಟ್ಟಾರೆ, ಕನ್ಫ್ಯೂಷನ್ ಆಗ್ಬಾರ್ದು ಅಂತ ಹೇಳಿ. ಓಕೆ, ಮೂರನೇ ದೇಶ ಸಕ್ಸಸ್ಫುಲಿ ಆಗಿ ಲ್ಯಾಂಡರ್ ಪ್ಲಸ್ ರೋವರ್ ನ ಮೂನ್ಸ್ ಸರ್ಫೇಸ್ ಮೇಲೆ ಸಕ್ಸಸ್ಫುಲಿ ಲ್ಯಾಂಡ್ ಮಾಡಿದಂತ ಮೂರನೇ ಕಂಟ್ರಿ ಯಾವ್ದಪ್ಪ ಅಂತಂದ್ರೆ ಅದು ಯಾವ್ದು? ಚೀನಾದವ್ರು 2 ಸತೆ ಮಾಡಿದ್ರು. ಒಂದು 2013ರಲ್ಲಿ, ಇನ್ನೊಂದೇನು 2019ರಲ್ಲಿ. 2013ರಲ್ಲಿ ಚಾಂಗೆ 3, 2019ರಲ್ಲಿ ಚಾಂಗೆ 4. ಲ್ಯಾಂಡರ್ ನೇಮ್, ಮಿಷನ್ ನೇಮ್ ಏನೈತಲ್ಲ ಅದ್ರೆ ಏನಿರ್ತದ? ಲ್ಯಾಂಡರ್ ನೇಮ್ ಇರ್ತದ. ರೋವರ್ ನೇಮ್ ಅಷ್ಟೇ ಇಲ್ಲಿ ಚೇಂಜ್ ಐತಿ. ರೋವರ್ ನೇಮ್ ಚಾಂಗೆ 3 ಇದು U2 ಐತಿ, ಚಾಂಗೆ 4 U22 ಐತಿ. ರೈಟ್. ಓಕೆ, ಫಸ್ಟ್ ರೋವರ್ ಆನ್ ಅ ಫಾರ್ ಸೈಡ್ ಆಫ್ ಅ ಮೂನ್ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗೈತಿ. ಸೊ ಇಲ್ಲಿ ಲ್ಯಾಂಡರ್ ಬ್ಯಾರೆ, ರೋವರ್ ಬ್ಯಾರೆ. ಚೀನಾ ತನ್ನ ರೋವರ್ ಅನ್ನ ಭೂಮಿಯ ತುಂಬಾ ದೂರದ ದಿಕ್ಕಿನಲ್ಲಿ ನಿಲ್ಲಿಸಿದಂತಹ ಮೊಟ್ಟ ಮೊದಲ ದೇಶ ಯಾವುದು? ರೋವರ್ ಅನ್ನ ಇಳಿಸಿದಂತ ಮೊಟ್ಟ ಮೊದಲ ದೇಶ ಯಾವುದು? ಚೀನಾ. ಅದೇ ರೀತಿ ಫಸ್ಟ್ ಎವರ್ ಕಂಟ್ರಿ ಟು ರೀಚ್ ಫಾರ್ ಸೈಡ್ ಆಫ್ ಅ ಮೂನ್ ಅಂತ ಅಂತೀವಿ. ಸೊ ಇದರಿಂದ ರೋವರ್ ನ ಇಳಿಸಿದ ತಕ್ಷಣ ಇದೇನಾಯ್ತು? ಫಾರ್ ಸೈಡ್ ಆಫ್ ಮೂನ್ ಒಳಗಡೆ ಫಸ್ಟ್ ಎವರ್ ಕಂಟ್ರಿ ಯಾವುದು? ಚಂದ್ರನ ದೂರದ ದಿಕ್ಕಿಗೆ ಒಯ್ದು ಸಕ್ಸಸ್ಫುಲಿ ಯಶಸ್ವಿಯಾಗಿ ಉಡಾವಣೆ, ತನ್ನ ಉಪಗ್ರಹವನ್ನು ಉಡಾವಣೆ ಮಾಡಿದಂತ ದೇಶ ಯಾವ್ದು ಬತ್ರಿ? ಚೀನಾ ಬತ್. ಸೊ ನೆಕ್ಸ್ಟ್ ಇಲ್ಲಿ ಅವರು ವೈಪರ್ ಅನ್ನೋ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದ್ರು. ಅದು ಏನು? ಇನ್ವೆಸ್ಟಿಗೇಷನ್ ಆಫ್ ವೊಲಟೈಲ್ ಪೋಲಾರ್ ಎಕ್ಸ್ಪ್ಲೋರೇಷನ್ ರೋವರ್ ಅಂತ ಅಂತೀವಿ. ಇದು ಕೇಳಿದ್ರು. ವೈಪರ್ ಅನ್ನೋದು 2024ರ PSI 402 ಎಕ್ಸಾಮ್ ಅಲ್ಲಿ ವೊಲಟೈಲ್ ಅನ್ನೋ ಒಂದು ಮಿಷನ್ ಯಾವ ಕಂಟ್ರಿಗೆ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ರು. ಯಾವ ಕಂಟ್ರಿಗ? ಚೀನಾ ಸೆಂಟ್ ಇಟ್ಸ್ ರೋವರ್ ಆನ್ ಮೂನ್ಸ್ ಸೌತ್ ಪೋಲ್ ಅಂದ್ರ ದಕ್ಷಿಣ ಧ್ರುವಕ್ಕೆ ಚೀನಾ ಏನ್ ಮಾಡಿತ್ತು? ತನ್ನ ರೋವರ್ ಅನ್ನ ಕಳಿಸಿತ್ತು ಅಂತ ನಾವು ಹೇಳ್ತೀವಿ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ 4th ಕಂಟ್ರಿ ನೋಡ್ರಿ, ನಮ್ಮ ಭಾರತ. 4ನೇ ದೇಶ. ಫಸ್ಟ್ ರಷ್ಯಾ, ಸೆಕೆಂಡ್ USA, ಥರ್ಡ್ ಚೀನಾದವ್ರು 2 ಮಾಡಿದ್ರು. ನೆಕ್ಸ್ಟ್ ಬರೋದು ಯಾವ್ದು? 4th ಕಂಟ್ರಿ ನಮ್ಮ ಇಂಡಿಯಾ, ನಮ್ಮ ಭಾರತ ಅಂತ ಹೇಳ್ತೀವಿ. ಇವ್ರು ಯಾವುದು? ಚಂದ್ರಯಾನ 3 2023 ಚಂದ್ರಯಾನ 3 ಮಿಷನ್ ಮಂಗಲ್ ಮೂವಿ ನೋಡ್ರಿ, ಡೀಟೇಲ್ ಆಗಿ ಗೊತ್ತಾಗ್ತದ. ಅಕ್ಷಯ್ ಕುಮಾರ್ ಅವ್ರದ್ದು ಮಿಷನ್ ಮಂಗಲ್ ಮೂವಿ ಐತಲ್ಲ, ಅದು ಚಂದ್ರಯಾನ 3 ಬಗ್ಗೆನೆ ಐತಿ. ಅವಾಗ ಸೈಂಟಿಸ್ಟ್ಸ್ ನಮ್ಮ ದೇಶದ ಉತ್ತುಂಗಕ್ಕೋಸ್ಕರ ಎಷ್ಟು ಹಾರ್ಡ್ ವರ್ಕ್ ಮಾಡ್ಲಿಕ್ಕತ್ತಾರ ಅನ್ನೋದು ಗೊತ್ತಾಗ್ತದ್ರಿ. ತಿಳಿತಾ? ಸೊ ವೆರಿ ಎಮೋಷನಲ್ ಮೂವಿ. ನಿಮಗ ಅದು ಲಿಟ್ರಲಿ ಗೊತ್ತಾಗ್ತದೆ ಯಾವ ರೀತಿ ಪ್ರೊಜೆಕ್ಟ್ ಮಿಷನ್ಸ್ ವರ್ಕ್ ಆಗ್ತಾವು, ಯಾವ್ದ್ ರೀತಿ ನಾವು ಲಾ ಅಂಡ್ ಆರ್ಡರ್ ಅನ್ನ ಫೇಸ್ ಮಾಡ್ಬೇಕಾಗ್ತದೆ, ಏನೇನ್ ಅಲ್ಲಿ ನೋಡ್ತೇವೆ, ಏನೇನ್ ಪ್ರಾಬ್ಲಮ್ಸ್, ಏನೇನ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾವ ಅನ್ನೋದು ನೀಟಾಗಿ ನಿಮ್ಗೆ ಅಲ್ಲಿ ಅರ್ಥ ಆಗ್ತದೆ. ಬರೇ ನಾವು ಇದು ಸಕ್ಸಸ್ಫುಲಿ ಲಾಂಚ್ ಮಾಡಾಕತ್ತೇವಂತ ನಾವೇನ್ ಕೂತ್ ಈಸಿಯಾಗಿ ಹೇಳ್ತೇವಿ, ಬಟ್ ಅಲ್ಲಿ ಲಾಂಚ್ ಮಾಡೋರಿಗೆ ಏನೇನ್ ಫೇಸ್ ಮಾಡಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತಾವ. ರೈಟ್, ಫೈನ್. ಸೊ 4th ಕಂಟ್ರಿ ಯಾವ್ದ್ರಿ? ನಮ್ಮ ಭಾರತ. ಯಾವ್ದು? ಭಾರತ. ಸೊ ಯಾವ ಮಿಷನ್? ಚಂದ್ರಯಾನ 3 2023 ನಮ್ಮ ಭಾರತಗೆ ಅತಿ ದೊಡ್ಡ ಕೀರ್ತಿ ತಂದುಕೊಟ್ಟಂತಹ ಇಯರ್ ಅಂತ ನಾವು ಹೇಳ್ಬೋದು. 2023. ಲ್ಯಾಂಡರ್ ನೇಮ್ ವಿಕ್ರಮ್, ರೋವರ್ ನೇಮ್ ಪ್ರಜ್ಞಾನ್. ಹೆಮ್ಮೆ ಅನಿಸ್ತದ್ರಿ. ಲ್ಯಾಂಡರ್ ನೇಮ್ ರೋವರ್ ನೇಮ್ ತಗೊಂತಿರ್ಬೇಕಾದ್ರ ಖುಷಿ ಬರ್ತದ. ಬೇರೆ ಕಂಟ್ರೀಸ್ ತಗೊಂತಿರ್ಬೇಕಾದ್ರೆ ಅಷ್ಟು ಎಂತೂಸಿಯಾಸಮ್ ಬರಂಗಿಲ್ಲ. ನಮ್ಮ ಕಂಟ್ರಿ ನೇಮ್ ತಗೋತಿರ್ಬೇಕಾದ್ರೆ ಬಹಳ ಎಂತೂಸಿಯಾಸಮ್ ಬರ್ತದ. ರೈಟ್. ಲ್ಯಾಂಡರ್ ನೇಮ್ ವಿಕ್ರಮ್, ರೋವರ್ ನೇಮ್ ಪ್ರಜ್ಞಾನ್. ವಿಕ್ರಮ್ ಪ್ರಜ್ಞಾನ್ ನೆನಪಿಟ್ಕೋರಿ. ಓಕೆ, ನಿಮ್ ಮಕ್ಳಿಗೆ ಹೆಸರಿಡ್ರಿ ನಾಳೆ. ರೈಟ್. ಫಸ್ಟ್ ಲ್ಯಾಂಡಿಂಗ್ ನಿಯರ್ ಸೌತ್ ಪೋಲ್ ಅಂತ ಹೇಳ್ತೇವೆ. ಫಸ್ಟ್ ಲ್ಯಾಂಡಿಂಗ್ ನಿಯರ್ ಸೌತ್ ಪೋಲ್ ಅಂತ ಹೇಳ್ತೇವಿ. ಇಡೀ ಜಗತ್ತಿನಲ್ಲೇ ದಕ್ಷಿಣ ಧ್ರುವದಲ್ಲಿ ಮೊಟ್ಟ ಮೊದಲ ಬಾರಿಗೆ ಯಾವ ದೇಶ ತಮ್ಮ ಉಪಗ್ರಹವನ್ನು ಇಳಿಸೈತಿ ಅಂತಂದ್ರ ಅದು ನಮ್ಮ ಹೆಮ್ಮೆಯ ಭಾರತ ದೇಶ. ಯಾವ ಮಿಷನ್ ಅಂದ್ರ ಚಂದ್ರಯಾನ ಮಿಷನ್. ಲ್ಯಾಂಡರ್ ನೇಮ್ ವಿಕ್ರಮ, ರೋವರ್ ನೇಮ್ ಪ್ರಜ್ಞಾನ್. ಇಷ್ಟು ನಿಮ್ಮ ತಲೆ ಒಳಗಡೆ ಫಿಕ್ಸ್ ಆಗಿ ಬಿಡ್ಬೇಕು. ರೈಟ್. ನೆಕ್ಸ್ಟ್ 5th ಕಂಟ್ರಿ ಯಾವ್ದಪ್ಪ ಅಂದ್ರ ಅದು ಜಪಾನ್. 5th ಕಂಟ್ರಿ ಯಾವ್ದ್ರಿ? ಜಪಾನ್. ಮಿಷನ್ ಯಾವ್ದು? ಸ್ಲಿಮ್ 2024 ಒಳಗಡೆ. ಲ್ಯಾಂಡರ್ ನೇಮ್ ಸ್ಮಾಲ್ ಲ್ಯಾಂಡರ್ ಫಾರ್ ಇನ್ವೆಸ್ಟಿಗೇಷನ್ ಆಫ್ ಮೂನ್ ನ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಒಂದು ಸ್ಮಾಲ್ ಲ್ಯಾಂಡರ್ ಕಳ್ಸಿದ್ರು, ಅದಕ್ಕ ಸ್ಲಿಮ್ ಅಂತ ಹೆಸರಿಟ್ರು. ರೋವರ್ ನೇಮ್ ಏನು? LEV1, LEV2 ಮಿನಿ ರೋವರ್. ಸಣ್ಣ 2 ರೋವರ್ಸ್ ಗಳನ್ನ ಕಳ್ಸಿದ್ರು. LEV1, LEV2. ಓಕೆ, LEV1, LEV2.
2 ಅಂತ ಹೇಳಿ. ಅವ್ರು ಇನ್ನೊಂದು ಪ್ರಾಜೆಕ್ಟ್ ಮಾಡಿದ್ರು, ಹಯಾಬುಸಾ 2 ಅನ್ನೋದೊಂದು ಪ್ರಾಜೆಕ್ಟ್ ಮಾಡಿದ್ರು. ಇದು ನಿಮಗೆ ಎಕ್ಸಾಮಿಗೆ ಕೇಳಿದ PSI 402 ಸಾರಿ 545 ಎಕ್ಸಾಮಿಗೆ ಕೇಳಿದ PSI 545 ಹಯಾಬುಸಾ 2 ಅನ್ನೋ ಒಂದು ಪ್ರಾಜೆಕ್ಟ್ ಎದ್ರ ಬಗ್ಗೆ ಇತ್ತಪ್ಪ ಅಂದ್ರ, ಜಪಾನದವ್ರು ಏನ್ ಮಾಡಿದ್ರು, 2 kg ಆಫ್ ಸಾಯಿಲ್ ನಿಯರ್ ಅರ್ತ್ ಆಸ್ಟ್ರಾಯ್ಡ್ಸ್ ಅಂದ್ರ ಭೂಮಿಯ ಸಮೀಪ ಇರುವಂತ ಕ್ಷುದ್ರ ಗ್ರಹಗಳಿಂದ ಏನ್ ಮಾಡಿದ್ರು, 2 kg ಮಣ್ಣನ್ನ ಕಲೆಕ್ಟ್ ಮಾಡಿದ್ರು. ಆ ಪ್ರಾಜೆಕ್ಟ್ ಏನಂತ ಹೆಸರಿಟ್ಟಿದ್ರು, ಹಯಾಬುಸಾ 2 ಅನ್ನುವಂತ ಹೆಸರು ಇಟ್ಟಿದ್ರು ಅಂತ ಹೇಳ್ತೀವಿ ರೈಟ್. ಸೊ ನೆಕ್ಸ್ಟ್ ನೋಡ್ರಿ, ಯುರೋಪ್ ಮಿಷನ್ ಅನ್ನೋದು ಒಂದು ಇಂಪ್ಯಾಕ್ಟ್ ಮಿಷನ್ ಅಂತ ಹೇಳಿದ್ರೆ, ಅಲ್ಲಿ ಯಾವುದೇ ರೀತಿ ಲ್ಯಾಂಡರು ಇಲ್ಲ, ಯಾವುದೇ ರೀತಿ ರೋವರು ಇಲ್ಲ, ಯಾವುದೇ ರೀತಿ ಲ್ಯಾಂಡರು ಇಲ್ಲ, ಯಾವುದೇ ರೀತಿ ರೋವರು ಇಲ್ಲ. ಸೊ ಇದು ಮೂನ್ಸ್ ಮಿಷನ್ ಅಂತ ಹೇಳ್ತೀವಿ ರೈಟ್. ಇಲ್ಲಿವರೆಗೂ ಆರ್ಬಿಟ್ ಗೆ ಎಷ್ಟು ಸಕ್ಸಸ್ಫುಲ್ ಆಗ್ಯಾವು, ಲ್ಯಾಂಡರ್ ಮತ್ತು ರೋವನ ಭೂಮಿಯ ಮೇಲ್ಮೆಯಲ್ಲಿ ಎಷ್ಟು ದೇಶ ಇಳಿಸ್ಯಾವು ಅನ್ನೋದನ್ನ ಕಲ್ತ್ವಿ. ಈಗ ಭಾರತದ ಒಳಗಡೆ ಮೂನ್ ಮಿಷನ್, ಇಂಡಿಯಾಸ್ ಮೂನ್ ಮಿಷನ್, ಭಾರತದ ಒಳಗಡೆ ಏನೇನು ಮೂನ್ ಮಿಷನ್ಸ್ ಏನೇನು ಪ್ರಾಜೆಕ್ಟ್ ಆಗ್ಯಾವ ಒಂದ್ ಸ್ವಲ್ಪ ನೋಡ್ಕೊಳ್ಳೋಣ ರೈಟ್. 2008 ಒಳಗಡೆ ಚಂದ್ರಯಾನ 1 ಅಂತ ಮಾಡಿದ್ರು, ಅದಕ್ಕೆ ಇಂಪ್ಯಾಕ್ಟ್ ಮಿಷನ್ ಅಂತ ಹೆಸರಿಟ್ಟು. ಅಂದ್ರೆ ಚಂದ್ರನಿಗೆ ಹಿಂಗ್ ಜಸ್ಟ್ ಹೋಗಿ ಹಿಂಗ್ ಡಿಕ್ಕಿ ಹೊಡ್ಕೊಂಡು ಅದು ವಾಪಸ್ ಬಂದ್ಬಿಡ್ತು. ಅದು ಯಾವ್ದು ಲಾಂಚ್ ವೆಹಿಕಲ್, PSLV-11 ಅಂತ ಹೇಳ್ತೀವಿ. ಲಾಂಚ್ ವೆಹಿಕಲ್ ನೇಮ್ PS ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಅಂತೀವಿ. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ 11 ಅಂತ ಅಂತೀವಿ. ಈ ಪಾಯಿಂಟ್ಸ್ ಅನ್ನ ನೆನ್ಪಿಡ್ಕೋಬೇಕು. ಹೋಗಿ ಡಿಕ್ಕಿ ಹೊಡೆದು ಬಂದಂತ ಪಾಯಿಂಟ್ ಅದಕ್ಕೆ ಹೆಸರೇನಿಟ್ವಿ, ಜವಾಹರ್ ಪಾಯಿಂಟ್ ಅಂತ ಹೆಸರೇನಿಟ್ವಿ ಜವಾಹರ್ ಪಾಯಿಂಟ್. ಅಂದ್ರೆ ಅದು ಜಸ್ಟ್ ಇಂಪ್ಯಾಕ್ಟ್ ಮಿಷನ್ ಆಯ್ತು, ಅದು ಸಕ್ಸಸ್ಫುಲ್ ಆಗ್ಲಿಲ್ಲ. ನೆಕ್ಸ್ಟ್ 2018 ಒಳಗಡೆ ಚಂದ್ರಯಾನ 2 ಅಂತ ಹೇಳಿದ್ವಿ, ಚಂದ್ರಯಾನ 2. ಬಟ್ ಇಲ್ಲೇನು ದಕ್ಷಿಣ ಧ್ರುವಕ್ಕ ಮೊಟ್ಟ ಮೊದಲ ಪ್ರಯತ್ನ ಅಂತ ಹೇಳ್ತೀವಿ. ಫಸ್ಟ್ ಅಟೆಂಪ್ಟ್ ಮಾಡಿದ್ವಿ ಮೂನ್ಸ್ ಸೌತ್ ಪೋಲಿಗೆ ಹೋಗಕ್ಕ, ಫಸ್ಟ್ ಅಟೆಂಪ್ಟ್ ಮಾಡಿದ್ವಿ ದಕ್ಷಿಣ ಧ್ರುವಕ್ಕ ಹೋಗ್ಲಿಕ್ಕ. ಇಲ್ಲಿ ಆರ್ಬಿಟರಿ ಸಕ್ಸಸ್ ಆಯ್ತು, ಅಂದ್ರ ಚಂದ್ರನ ಕಕ್ಷೆಗೆ ನಾವು ಸಕ್ಸಸ್ಫುಲಿ ರೀಚ್ ಆದ್ವಿ. ಬಟ್ ಏನು ಸೌತ್ ಪೋಲಿಗೆ ಅಂದ್ರೆ ದಕ್ಷಿಣ ಧ್ರುವಕ್ಕೆ ನಾವ್ ಏನಾಯ್ತು, ರೀಚ್ ಆಗ್ಲಿಲ್ಲ ಅಂತ ಹೇಳ್ತೇವೆ. ಲ್ಯಾಂಡರ್ ಮತ್ತು ರೋವರ್ ಏನಾಯ್ತು, ಅಲ್ಲಿ ಫೇಲ್ ಆಯ್ತು ಅಂತ ಹೇಳ್ತೇವೆ. ಲ್ಯಾಂಡರ್ ಮತ್ತು ರೋವರ್ ಫೇಲ್ ಆಯ್ತು ಅಂತ ಹೇಳ್ತೇವೆ. ಸೊ ಲ್ಯಾಂಡರ್ ವಿಕ್ರಮ್ ಅನ್ನೋದು ಏನು ಹೋಗಿ ಅಲ್ಲಿ ಚಂದ್ರನ ಮೇಲ್ಮೆಯಲ್ಲಿ ಒಂದು ಭಾಗದಲ್ಲಿ ಹೋಗಿ ಒಂದು ಕ್ರಾಶ್ ಆಗ್ಬಿಡ್ತು, ಬಿದ್ದು ಬಿಡ್ತು. ಅದ ಪಾಯಿಂಟಿಗೆ ಏನಂತ ಹೆಸರಿಟ್ವಿ ನಾವು, ತಿರಂಗ ಅಂತ ಹೆಸರಿಟ್ವಿ. ಏನಿಟ್ವಿ, ತಿರಂಗ ಅಂತ. ನೋಡ್ರಿ ನಮ್ ಸೈಂಟಿಸ್ಟ್ ಬರೇ ಮಾಡೋದಲ್ದೇನು ಹೆಸರು ಎಷ್ಟ್ ಮಸ್ತ್ ಇಟ್ಟಾರ. ಪ್ರಜ್ಞಾನ, ವಿಕ್ರಮ್, ಜವಾಹರ್ ಪಾಯಿಂಟ್, ತಿರಂಗ ಪಾಯಿಂಟ್. ಹೌದಾ, ತಿರಂಗ ಪಾಯಿಂಟ್. ಚಂದ್ರಯಾನ 2 ತಿರಂಗ, ಚಂದ್ರಯಾನದ 1 ಯಾವುದು, ಜವಾಹರ್ ಪಾಯಿಂಟ್ ಅಂತ ನಾವು ಹೇಳ್ತೀವಿ ರೈಟ್. ನೆಕ್ಸ್ಟ್ ಮತ್ ಇಂಡಿಯಾ ಮತ್ತ ಜಪಾನ್ ಇಬ್ರು ಸೇರ್ಕೊಂಡು, ಇಂಡಿಯಾದವ್ರದ್ದು ಯಾವ್ದು ನಾಸಾ, ಜಪಾನ್ ಅವ್ರದ್ದು ಯಾವ್ದು ಜಾಕ್ಸಾ. ಓಕೆ, ಜಾಕ್ಸಾ. ಇವ್ರಿಬ್ರು ಸೇರ್ಕೊಂಡು ಒಂದು ಲಾಂಚ್ ಮಾಡಿದ್ರು. ಅದಕ್ಕೆ ಏನಂತೀವಿ, ಲೂಪೆಕ್ಸ್ ಅಂತ ಅಂತೇವಿ, ಲೂನಾರ್ ಪೋಲಾರ್ ಎಕ್ಸ್ಪ್ಲೋರೇಷನ್ ಅಂತ ಅಂತೀವಿ. 2024ಕ್ಕ ಪ್ಲಾನ್ ಮಾಡಿದ್ರು, ಬಟ್ ಅವಾಗ ಆಗ್ಲಿಲ್ಲ. 2026 ಅಥವಾ 27 ಒಳಗಡೆ ಮಾಡ್ಬೇಕು ಅಂತ ಐತಿ. ಸೊ ಓಕೆ, ಇಸ್ರೋ ಏನ್ ನಮ್ಮ ಭಾರತದವ್ರು ಏನ್ ಮಾಡ್ಲಿಕ್ಕತ್ತಾರ, ವಿಕ್ರಮ್ ಅನ್ನ ಪ್ರೊವೈಡ್ ಮಾಡಕತ್ತಾರ. ಅಂದ್ರೆ ಲ್ಯಾಂಡರ್ ನ ನಾವು ಪ್ರೊವೈಡ್ ಮಾಡತ್ತೀವಿ, ರೋವರ್ ಜಪಾನ್ದವ್ರು. ಸೊ ಲಾಂಚ್ ವೆಹಿಕಲ್ ನು ಪ್ರೊವೈಡ್ ಮಾಡ್ಲಿಕ್ಕತ್ತೀವಿ. ಅದು ಯಾವ್ದು, LVM-3 ಲಾಂಚ್ ವೆಹಿಕಲ್. ಯಾವ್ದು, LVM-3. ಸೊ ಲಾಂಚ್ ಸ್ಟೇಷನ್ ನಮ್ದೆ, ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇಂದಾನೇ ಲಾಂಚ್ ಮಾಡ್ಲಿಕ್ಕತ್ತೀವಿ. ಲಾಂಚ್ ಮಾಡ್ಲಿಕ್ಕತ್ತೀವಿ. ಬಟ್ ಜಪಾನ್ದವ್ರು ಏನ್ ಪ್ರೊವೈಡ್ ಮಾಡ್ಲಿಕ್ಕತ್ತಾರ, ರೋವರ್ ಪ್ರೊವೈಡ್ ಮಾಡ್ಲಿ. ಜಪಾನ್ದವ್ರು ಬರೀ ರೋವರ್ ಅಟ್ಟೆ ಪ್ರೊವೈಡ್ ಮಾಡ್ಲಿಕ್ಕತ್ತಾರ. ನಮ್ದು ಲ್ಯಾಂಡರು ನಮ್ದೆ, ಲಾಂಚ್ ವೆಹಿಕಲ್ ನಮ್ದೆ. ಅದೇ ರೀತಿ ಏನು ಸ್ಪೇಸ್ ಸೆಂಟರ್, ನಮ್ಮ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಇಂದಾನೇ ನಾವ್ ಏನ್ ಮಾಡ್ಲಿಕ್ಕೆ ಉಡಾವಣೆ ಮಾಡ್ಲಿಕ್ಕತ್ತೀವಿ. ಅದೇ ರೀತಿ ನೆಕ್ಸ್ಟ್ ಹ್ಯೂಮನ್ ಮಿಷನ್ಸ್, ಇದು ನಮ್ಮ ಭಾರತದ ಮಿಷನ್ಗಳು. ನೆಕ್ಸ್ಟ್ ಹ್ಯೂಮನ್ ಮಿಷನ್ಸ್ ಯಾವ್ಯಾವಪ್ಪ ಅಂತಂದ್ರೆ 1969 ಒಳಗಡೆ ಅಪೋಲೋ 11 ನಾಸಾ ಮತ್ತು ರಷ್ಯಾ ಇಬ್ರು ಸೇರ್ಕೊಂಡು ಮಾಡಿದ್ರು. ರಷ್ಯಾ ಏನ್ ಮಾಡಿದ್ರು, ಉಪಗ್ರಹ ಉಡಾವಣೆ ಮಾಡಿತ್ತು. ನಾಸಾದ ಮೇನ್ ಉಳ್ಕಿದ್ ಲ್ಯಾಂಡರ್ ರೋವರ್ ಎಲ್ಲ ನಾಸಾದವ್ರದಿತ್ತು. ಫಸ್ಟ್ ಟೈಮ್ ವಾಕ್ ಡೌನ್ ಮೂನ್ ಯಾರು, ನೀಲ್ ಆರ್ಮ್ಸ್ಟ್ರಾಂಗ್ ಅವರು. ಓಕೆ, ನಾಸಾ ಫಸ್ಟ್ ಒಂದ್ಸತಿ ಕಳ್ಸಿತ್ ಇದಕ್ ಮನುಷ್ಯರಿಗ, ಮತ್ತ ಹ್ಯೂಮನ್ ಎರಡನೇ ಬಾರಿ ಕಳಿಸ್ಲಿಕ್ಕತ್ತೈತಿ. ಬಟ್ ಇಲ್ಲಿ ಏನೈತಿ, ಫಸ್ಟ್ ಟೈಮ್ ಆನ್ ದ ಸೌತ್ ಪೋಲ್ ಆಫ್ ದಿ ಮೂವ್ಮೆಂಟ್ ಇಟ್ ಈಸ್ ಸೆಂಡಿಂಗ್ ಹ್ಯೂಮನ್ಸ್ ಅಂತ ಹೇಳ್ತೀವಿ. ಚಂದ್ರನ ಮೇಲ್ಮೆಯಲ್ಲಿ ಮೊದಲ ಕಳಿಸಿತ್ತು ಅಪೋಲೋ 11, ಹೋಗಿ ನೀಲ್ ಆರ್ಮ್ಸ್ಟ್ರಾಂಗ್ ಹೋಗಿದ್ರು. ಬಟ್ ಇವಾಗ ಚಂದ್ರನ ಮೇಲ್ಮೆಯಲ್ಲಿ 2ನೇ ಸತಿ ಮನುಷ್ಯರನ್ನ ಕಳಿಸ್ಲಿಕ್ಕತ್ತದ. ಅದು ಯಾವ ಸ್ಥಳ ಕಳಿಸ್ಲಿಕ್ಕತ್ತದ,
ಚಂದ್ರನ ದಕ್ಷಿಣ ಧ್ರುವಕ್ಕೆ ಇದು ಚಂದ್ರನ ದಕ್ಷಿಣ ಧ್ರುವಕ್ಕೆ ಮನುಷ್ಯರನ್ನ ಕಳಿಸ್ಲಿಕ್ಕತ್ತದ. ಚಂದ್ರನ ದಕ್ಷಿಣ ಧ್ರುವಕ್ಕೆ ಫಸ್ಟ್ ಯಶಸ್ವಿಯಾಗಿ ಸಕ್ಸಸ್ಫುಲಿ ಏನು ಮೂನ್ ಅಂದ್ರೆ ಯಾವ ಉಪಗ್ರಹ ಲಾಂಚ್ ಆಗಿತ್ತು ಅಂತಂದ್ರೆ ನಮ್ಮ ಭಾರತದ ಲಾಂಚ್ ಆಗಿತ್ತು, ಚಂದ್ರಯಾನ 3 ಅಂತ ಹೇಳ್ತೇವೆ. ಬಟ್ ಇಲ್ಲಿ ಮನುಷ್ಯರನ್ನ ದಕ್ಷಿಣ ಧ್ರುವಕ್ಕೆ ಮೊಟ್ಟ ಮೊದಲ ಬಾರಿ ಯಾವ ದೇಶ ಕಳಿಸ್ಲಿಕ್ಕತ್ತದ ಅಂತಂದ್ರೆ ಅದು ಯಾವ್ದು? USA. ಪ್ರಾಜೆಕ್ಟ್ ನೇಮ್ ಏನು ಬಂತು ನೋಡು, ಅರ್ಥಮಿಶ್. ಪ್ರಾಜೆಕ್ಟ್ ನೇಮ್ ಏನು? ಅರ್ಥಮಿಶ್. ಇದ್ರೊಳಗಡೆ ನಮ್ಮ ಭಾರತದವ್ರದ್ದು ಕೈವಾಡ ಐತಿ, ನಮ್ಮ ಭಾರತದೊಳಗೆ ಇದ್ರೊಳಗಡೆ ಕೈವಾಡ ಐತಿ ಅಂತ ಹೇಳ್ತೀವಿ. ಓಕೆ, ಅರ್ಥಮಿಶ್ 1 and 2 ಏನು? ಇವು ಅನ್ಮ್ಯಾನ್ಡ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀವಿ. ಅನ್ಮ್ಯಾನ್ಡ್ ಪ್ರಾಜೆಕ್ಟ್ಸ್ ಅಂದ್ರೆ ಏನು? ಇಲ್ಲಿ ಮನುಷ್ಯರಿಲ್ಲ, ಈ ಪ್ರಾಜೆಕ್ಟ್ಸ್ ಒಳಗಡೆ ಮನುಷ್ಯರಿಲ್ಲ. ಆದ್ರೆ ಅರ್ಥಮಿಶ್ 1 ಏನಾಗಿತ್ತು? ಸಕ್ಸಸ್ಫುಲ್ ಆಗಿತ್ತು. ಅರ್ಥಮಿಶ್ 2 ಏನಾಯ್ತು? ಲಾಂಚ್ಡ್ ಬೈ ನಾಸಾ. ಇಟ್ ಈಸ್ ಅ ಲೂನಾರ್ ಮಿಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ಲೂನಾರ್ ಮಿಷನ್ ಅಂತ ಹೇಳ್ತೀವಿ. ಅದೇ ರೀತಿ ಅರ್ಥಮಿಶ್ 3 ಏನಾಗ್ಲಿಕ್ಕತ್ತದ? ಹ್ಯೂಮನ್ಸ್ ಅನ್ನ ಸೆಂಡ್ ಮಾಡ್ಲಿಕ್ಕತ್ತದ. ಅರ್ಥಮಿಶ್ 3 ಹ್ಯೂಮನ್ಸ್ ಅನ್ನ ಸೆಂಡ್ ಮಾಡ್ಲಿಕ್ಕತ್ತ. ಟೋಟಲ್ ಎಷ್ಟು ಆಸ್ಟ್ರೋನಾಟ್ಸ್ ಅದಾರ ಅಂದ್ರ 4 ಜನ ಆಸ್ಟ್ರೋನಾಟ್ಸ್ ಅದಾರ. 4 ಜನ ಆಸ್ಟ್ರೋನಾಟ್ಸ್ ಅದಾರ ಅಂತ ಹೇಳ್ತೇವೆ. ಸೊ ಈ 4 ಜನದ ಒಳಗಡೆ ಫಸ್ಟ್ ಮೆಂಬರ್ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗ್ಯಾರ. ಅವರು ಒಬ್ಬ ಫಸ್ಟ್ ಮೆಂಬರ್ ಅಂದ್ರೆ ಒಂದು ಮೊಟ್ಟ ಮೊದಲ ಒಂದು ಮಹಿಳೆ ಅನ್ನೋ ಒಂದು ಹೆಗ್ಗಳಿಕೆಗೆ ಪಾತ್ರ ಆಗ್ಯಾರ. ಅದೇ ರೀತಿ ಒಂದು ಕಪ್ಪು ಮಹಿಳೆ, ಬ್ಲಾಕ್ ವುಮೆನ್ ಅನ್ನೋ ಒಂದು ಪಾತ್ರಕ್ಕೂ ಅವರು ಹೆಗ್ಗಳಿಕೆ ಹೊಂದಾರ ಅಂತ ಹೇಳಿಕತ್ತಾರ. ಯಾರಪ್ಪ ಅವರು? ಕ್ರಿಸ್ಟಿನಾ ಕೋಚ್ ಅವರು, ಆಫ್ರಿಕನ್ ವುಮೆನ್ ಅವರು, ಕ್ರಿಸ್ಟಿನಾ ಕೋಚ್ ಅವರು. ರೈಟ್. ಇವ್ರದ್ದು ಇನ್ನೊಂದು ಏನು ಸಾಧನೆ ಐತಪ್ಪ ಅಂತಂದ್ರೆ ಇವರೇ ಮೊಟ್ಟ ಮೊದಲ ಮಹಿಳೆ ಒಂದೇ ಪ್ರಯತ್ನದಲ್ಲಿ 378 ದಿನಗಳ ಕಾಲ ಅಂತರಿಕ್ಷದಲ್ಲಿ ಇದ್ದು ಬಂದಂತಹ ಮೊಟ್ಟ ಮೊದಲ ಮಹಿಳೆ ಅಂತ ನಾವು ಹೇಳ್ತೇವೆ. ಶಿ ಇಸ್ ದ ಫಸ್ಟ್ ವುಮೆನ್ ಹೂ ಸ್ಪೆಂಟ್ ದ ಮೋಸ್ಟ್ ಡೇಸ್ ಇನ್ ಸ್ಪೇಸ್ ಇನ್ ಅ ಸಿಂಗಲ್ ಅಟೆಂಪ್ಟ್ ಅಂತ ಹೇಳ್ತೇವೆ. ಅದು ಎಷ್ಟು? 328 ಡೇಸ್. ಈ ಕಾನ್ಸೆಪ್ಟ್ ಎಷ್ಟು ಜಾಸ್ತಿ ದಿನ ಇದ್ದಂತ ಮೊಟ್ಟ ಮೊದಲ ಮಹಿಳೆ ಅಂತ ಬಂದ್ಮೇಲೆ ಇನ್ನೊಬ್ರು ವ್ಯಕ್ತಿ ಬರ್ತಾರೆ. ಯಾರು? ಪೆಗ್ಗಿ ವಿಟ್ಸನ್ ಅನ್ನೋರು. ಇವರು ಮೊಟ್ಟ ಮೊದಲ ವ್ಯಕ್ತಿ. ಎಷ್ಟು ದಿನಗಳು? 665 ದಿನಗಳು ಇದ್ದು ಬಂದಂತಹ ಮೊಟ್ಟ ಮೊದಲ ವ್ಯಕ್ತಿ. ಬಟ್ ಇವ್ರು ಎಷ್ಟು ಅಟೆಂಪ್ಟ್ ಮಾಡ್ಯಾರ? 10 ಅಟೆಂಪ್ಟ್ಸ್ ಮಾಡ್ಯಾರ. ಯಾರು? ಪೆಗ್ಗಿ ವಿಟ್ಸನ್ ಅವರು. ರೈಟ್. ಅವ್ರದ್ದು ಮಿಷನ್ ಹೆಸರೇನು? ಆಕ್ಸಿಯಾನ್ 4 ಅನ್ನೋ ಒಂದು ಮಿಷನ್. ಆಕ್ಸಿಯಾನ್ 4 ಅನ್ನೋ ಒಂದು ಮಿಷನ್. ಇನ್ನು ಸೆಕೆಂಡ್ ಮೆಂಬರ್ ಯಾರಪ್ಪ ಅಂತಂದ್ರ ಅವರು ಬ್ಲಾಕ್ ಮೆನ್ ಅಂತ ಕನ್ಸಿಡರ್ ಮಾಡ್ತಾರ. ವಿಕ್ಟರ್ ಗ್ಲೋವರ್ ಅವರು. ಮೂರನೇ ವ್ಯಕ್ತಿ ಯಾರಪ್ಪ ಅಂದ್ರ ರೀಡ್ ವೇಸ್ಮೆನ್ ಅವರು. 4ನೇ ವ್ಯಕ್ತಿ ಯಾರಪ್ಪ ಅಂದ್ರ ಜೆರೆನಿ ಹ್ಯಾನ್ಸನ್ ಅವರು. 4 ಆಸ್ಟ್ರೋನಾಟ್ಸ್ ಹೊಂಟಾರಿ ಅಲ್ಲಿ ಅರ್ಥಮಿಶ್ 3 ಅನ್ನೋ ಪ್ರಾಜೆಕ್ಟ್. ಅಂದ್ರೆ ಅದು ಹ್ಯೂಮನ್ ಮನುಷ್ಯರ್ನ ಕಳಿಸ್ಲಿಕ್ಕತ್ತಾರ ಮೂನಿನ ದಕ್ಷಿಣ ಧ್ರುವಕ್ಕೆ. ರೈಟ್. ಸೊ ಇಲ್ಲಿ ಫಸ್ಟ್ ಇನ್ನೊಂದು ಇಷ್ಟು ನಮ್ದೇನಾಯ್ತು? ಸರ್ಕಾರಗಳು, ಎಲ್ಲಾ ದೇಶದ ಸರ್ಕಾರ ಏಜೆನ್ಸಿಗಳು ಮಾಡ್ಲಿಕ್ಕತ್ತವ. ಬಟ್ ಇಲ್ಲಿ ಇನ್ನ ಇಷ್ಟು ಪ್ರೈವೇಟ್ ಕಂಪ್ನಿಗಳು ನಾವು ಯಾರಿಗೂ ಕಮ್ಮಿ ಇಲ್ಲಂತ ಇವ್ರು ಪೈಪೋಟಿಗೆ ಬಂದ್ರು. ಸೊ ಫಸ್ಟ್ ಎವರ್ ಪ್ರೈವೇಟ್ ಕಂಪ್ನಿ ಯಾವುದು ಲ್ಯಾಂಡ್ ಮಾಡಿದ್ದು ಮೂನ್ ಒಳಗಡೆ ಅಂತಂದ್ರೆ ಸ್ಪೇಸ್ ಎಕ್ಸ್ ಕಂಪನಿ ಅಂತ ಹೇಳ್ತೇವೆ. ಲ್ಯಾಂಡರ್ ನೇಮ್ ನೋವಾಸಿ ಅಥವಾ ಇಂಟ್ಯೂಟಿವ್ ಮಷೀನ್ ಅಂತ ಹೇಳ್ತೇವೆ. ಇಂಟ್ಯೂಟಿವ್ ಮಷೀನ್ ಅಂತ ಹೇಳ್ತೇವಿ. ಸೊ ನಮ್ಮ ಅರ್ಥಮಿಶ್ 3 ಅನ್ನೋ ಏನು ಪ್ರಾಜೆಕ್ಟ್ ಐತಲ್ಲ, ಅದನ್ನ ಆ ಪ್ರಾಜೆಕ್ಟ್, ಆ ಲಾಂಚ್ ವೆಹಿಕಲ್ ನ ಉಡಾವಣೆ ಯಾರು ಮಾಡ್ಲಿಕ್ಕತ್ತಾರಪ್ಪ ಅಂದ್ರೆ ಈ ಸ್ಪೇಸ್ ಎಕ್ಸ್ ಕಂಪ್ನಿದವರೇ ಮಾಡಿದ್ರು. ರೈಟ್. ಸೊ ಈ ಕಾನ್ಸೆಪ್ಟ್ ನಿಮಗೆ ಎಕ್ಸಾಮಿಗ ಬಹಳ ಇಂಪಾರ್ಟೆಂಟ್ ಐತಿ. ಫಸ್ಟ್ ಟೋಟಲ್ ಎಷ್ಟು ಮಿಷನ್ಸ್ ಆಗ್ಯಾವ ಆಲ್ ಓವರ್ ವರ್ಲ್ಡ್ ಒಳಗಡೆ? ಇಂಡಿಯಾ ಎಷ್ಟು ಮಿಷನ್ಸ್ ಮಾಡೈತಿ? ಲ್ಯಾಂಡರ್ ಪ್ಲಸ್ ರೋವರ್ ಎಷ್ಟು ಸಕ್ಸಸ್ಫುಲ್ ಆಗೈತಿ? ವುಮೆನ್ ಆಮೇಲೆ ಎಷ್ಟು ಜನ ಲಿಫ್ಟ್ ಮಾಡ್ಲಿಕ್ಕತ್ತಾರ? ಮನುಷ್ಯರು ಎಷ್ಟು ಜನ ಹೊಂಟಾರ? 4 ಜನ ಹೊಂಟಾರ. 4 ಜನ ಯಾವ ದೇಶದವರು? ಅವ್ರ ಹೆಸರೇನು? ಅದ್ರೊಳಗಡೆ ಮೊಟ್ಟ ಮೊದಲೇ ಹೆಗ್ಗಳಿಕೆ ಅಂದ್ ಪಾತ್ರ ತಗೊಂಡವ್ರು ಯಾರು? ಇಬ್ರು ಅದಾರ. ಒಬ್ರು ವಿಕ್ಟರ್, ಇನ್ನೊಬ್ರು ಕ್ರಿಸ್ಟಿನಾ ಕೋಚ್ ಅವರು. ಓಕೆ, ಇಷ್ಟು ನಿಮಗಿದು ಎಕ್ಸಾಮಿಗ ಹೈಲಿ ಇಂಪಾರ್ಟೆಂಟ್. ಬರೀ ಒಂದು ಕ್ವಶನ್ ನೋಡ್ರಿ ನಿಮ್ಗೆ ಎಷ್ಟೆಲ್ಲಾ ಕರೆಂಟ್ ಅಫೇರ್ಸ್ ಕವರ್ ಆಯ್ತು. ಸ್ಟಾಟಿಕ್ ವಿತ್ ಕರೆಂಟ್ ಅಫೇರ್ಸ್ ಎಲ್ಲಾ ಕವರ್ ಆಗಿ ಮಾಡಿಕೊಟ್ಟಿನಿ ಅಂತ ಅನ್ಕೊಂಡಿನಿ. ಸೊ ಪ್ಲೀಸ್ ಇದನ್ನ ನೀಟಾಗಿ ಎಲ್ಲಾರು ನೋಡ್ಕೋರಿ. ಅದ್ರ ರಿಲೇಟೆಡ್ ಇನ್ನೊಂದು ಕ್ವಶನ್ ಬಂದಿತ್ತು. ಏನು? ಹೂ ವಿಲ್ ಬಿ ದ ಫಸ್ಟ್ ವುಮೆನ್ ಟು ಲ್ಯಾಂಡ್ ಆನ್ ಮೂನ್? ಅರ್ಥಮಿಶ್ 2 ಅಂದ್ರೆ ಅರ್ಥಮಿಶ್ 2 ಏನ್ ಪ್ರಾಜೆಕ್ಟ್ ಆಯ್ತಲ್ಲ, ಉಡಾವಣೆ ಆಯ್ತಲ್ಲ, ಅದ್ರ ಒಳಗಡೆ ಯಾವ ಮೊಟ್ಟ ಮೊದಲ ಮಹಿಳೆ, ಜಗತ್ತಿನಲ್ಲಿ ಮೊಟ್ಟ ಮೊದಲ ಮಹಿಳೆ ಯಾರು ಹೊಂಟ್ರಪ್ಪ ಅಂತಂದ್ರ ಯಾರಿ? ಕ್ರಿಸ್ಟಿನಾ ಕೋಚ್ ಅವರು. ಪೆಗ್ಗಿ ವ್ಯಾಟ್ಸನ್ ಅಂತ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇವ್ರು ಆಕ್ಸಿಯಾನ್ 4 ಮಿಷನ್ 10 ಅಟೆಂಪ್ಟ್ ದಿಂದ ಏನಾಯ್ತು? ಅವರು ಅಂತರಿಕ್ಷದಲ್ಲಿ 665 ದಿನಗಳು ಇದ್ರು. ಬಟ್ ಕ್ರಿಸ್ಟಿನಾ ಕೋಚ್ ಅವರು ಮೊದಲನೇ ಅಟೆಂಪ್ಟ್ ನಲ್ಲಿ 365 ದಿವಸಗಳ ಇದ್ದಂತಹ ಹೆಗ್ಗಳಿಕೆಗೆ ಪಾತ್ರ ಆಗ್ಯಾರ. ಮತ್ ಇವ್ರೇ ಏನಾಗ್ತದ? ಮೂನ್ ಸೌತ್ ಪೋಲ್ ಒಳಗಡೆ ಏನಿ ಹೊಂಟದಲ್ಲ, ಅಲ್ಲಿ ಮೊಟ್ಟ ಮೊದಲ ಮಹಿಳೆ ಯಾರು ಹೊಂಟ್ರಪ್ಪ ಅಂತಂದ್ರೆ ಕ್ರಿಸ್ಟಿನಾ ಕೋಚ್ ಅವರು. ಅರ್ಥ ಆಯ್ತು? ಸೊ ಪ್ಲೀಸ್ ಎಲ್ಲಾರು ಸ್ವಲ್ಪ ಸೀರಿಯಸ್ ಆಗ್ರಿ.
ಸೀರಿಯಸ್ ಆಗ್ರಿ. ಯಾಕಪ್ಪ ಅಂತಂದ್ರೆ ನಿಮ್ಗ ಇವು ಎಕ್ಸಾಮ್ ಈಗ ಹೈಲಿ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ನಾಳೆ PC ಬರೀರಿ, PSI ಬರೀರಿ, STA ಬರೀರಿ, FDA ಬರೀ, ಯಾವ್ದೇ ಬರೀ ಫಿಕ್ಸ್ ಇದ್ರ ಮೇಲೆ 3 ಕ್ವಶನ್ಸ್ ನಿಮ್ಗೆ ಫಿಕ್ಸ್ ಬರ್ತಾವ್ರಿ. ಅದು ಕಟ್ಟಿಟ್ಟ ಬುತ್ತಿ. ಸೊ ಇದನ್ನ ಸ್ಕ್ರೀನ್ ಶಾಟ್ ತಗೊಂಡ್ರದ ತಗೋರಿ, ಇಲ್ಲಪ್ಪ ಅಂತಂದ್ರೆ ಬರ್ಕೊಂತಿರ ನೀಟಾಗಿ ಬರ್ಕೋರಿ. ನಾ ಪೂರ್ತಿ ಎಲ್ಲಾ ನಿಮಗ ಕವರ್ ಮಾಡ್ಕೊಟ್ಟಿ, ನೀಟಾಗಿ ಎಲ್ಲಾ ಕವರ್ ಮಾಡ್ಕೊಟ್ಟಿ ನಾ ನಿಮ್ಗೆ. ಇದ್ರಾಗ ಯಾವ್ದು ಮಿಸ್ ಮಾಡಿಲ್ಲ, ಇದ್ರಾಗ ಯಾವ್ದು ಮಿಕ್ಸ್ ಮಾಡಿಲ್ಲ. ನಿಮಗ್ ಅನ್ಸಿರ್ಬೋದು ಏನ್ 2 ಕ್ವಶನ್ ಹೇಳ್ಯಾರ ಮೇಡಮ್ ಅಂತ. 2 ಕ್ವಶನ್ ಅಲ್ಲ, ಇದು 2 ಕ್ವಶನ್ ನಿಮ್ಗೆ ಅಂತ ಅನ್ಸಿರ್ಬೋದು. ಬಟ್ ಎಕ್ಸಾಮ್ ಇಂದ ಇದರಿಂದ ಡೈರೆಕ್ಟ್ಲಿ ನಿಮಗೆ ಏನ್ ಅಟ್ಲೀಸ್ಟ್ 3 ರಿಂದ 4 ಕ್ವಶನ್, ಇನ್ ಡೈರೆಕ್ಟ್ಲಿ ಏನಿಲ್ಲಪ್ಪ ಅಂದ್ರೆ 1 4 ಕ್ವಶನ್ಸ್ ಆದ್ರೂ ಫಿಕ್ಸ್ ಬರ್ತಾವ ನಿಮಗ್. ಸೊ 4 ಮಾರ್ಕ್ಸ್, 4 ಕ್ವಶನ್ಸ್ ಅಂದ್ರೆ 8 ಮಾರ್ಕ್ಸ್ ನಿಮ್ಗೆ ಕಟ್ಟಿಟ್ಟ ಬುತ್ತಿ, ಕಟ್ಟಿಟ್ಟ ಬುತ್ತಿ. ಓಕೆ, ಸೊ ಕರೆಂಟ್ ಅಫೇರ್ಸ್ ನ ಪ್ಲೀಸ್ ಈ ರೀತಿ ಡಿವೈಡ್ ಮಾಡ್ಕೊಂಡು ನೀಟಾಗಿ ಓದ್ಕೋರಿ ಆಯ್ತಾ. ಓಕೆ, ಸೊ ನಾಳೆಯಿಂದ ಮತ್ತೆ ಇದೇ ರೀತಿ ಕರೆಂಟ್ ಅಫೇರ್ಸ್ ಆರ್ ಎಲ್ಸ್ ಸಬ್ಜೆಕ್ಟ್ ನ ಸ್ವಲ್ಪ ತಗೊಂಡ್ ಬರ್ಬೇಕಂತ ಪ್ಲಾನ್ ಮಾಡ್ಕೊಂಡಿವಿ. ಸಬ್ಜೆಕ್ಟ್ಸ್ ನ ನಿಮ್ಗ ಎಕ್ಸಾಮಿಗೆ ಕಾಲ್ಫಾರ್ಮ್ಸ್ ಆಗತ್ತಲ್ಲ, ಸಬ್ಜೆಕ್ಟ್ಸ್ ನ ಯಾವ ರೀತಿ ಓದ್ಕೋಬೇಕು, ಯಾವ ಟಾಪಿಕ್ಸ್ ನಿಮಗೆ ಇಂಪಾರ್ಟೆಂಟ್ ಆಗ್ತಾವ ಎಕ್ಸಾಮಿಗೆ ಅನ್ನೋದನ್ನ ಸ್ವಲ್ಪ ಡೇ ಟು ಡೇ ಅದ್ರ ಜೊತೆ ಕರೆಂಟ್ ಅಫೇರ್ಸ್ ನ ಲಿಂಕ್ ಮಾಡಿ ಹೇಳ್ಬೇಕಂತ ಪ್ಲಾನ್ ಮಾಡ್ಕೊಂಡಿವಿ. ನಾಳೆಯಿಂದ ಆದ್ರೆ ಅದೇ ತರ ನಾವು ಮಾಡ್ತೀವಿ. ಸೊ ಸ್ಟೇ ಟ್ಯೂನ್ಡ್ ವಿತ್ ಅವರ್ ಕ್ಲಾಸಿಕ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಓಕೆ, ಟೇಕ್ ಕೇರ್, ಬೈ ಬೈ.